ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 87ನೇ ಭಾಗವನ್ನು ಇವತ್ತು ಶ್ರವಣ ಮಾಡಬೇಕು. ಕಳೆದ ದಿವಸ 86ನೇ ಭಾಗ ಕೊನೆಗೊಂಡಾಗ ಜೀವನ ಪ್ರಕ್ರಿಯಾ ಸಂಧಿ 14ನೇ ಸಂಧಿಯ 18ನೇ ಪದ್ಯ ಅಥವಾ ಹರಿಕಥಾಮೃತಸಾರದ 430ನೇ ಪದ್ಯ ಇವು ಸಮಾಪ್ತಿಯನ್ನು ಕಂಡಿದ್ದವು. ಈಗ 431ನೇ ಪದ್ಯ, ಈ ಸಂಧಿಯ 19ನೇ ಪದ್ಯವನ್ನು ಶ್ರವಣ ಮಾಡಬೇಕು. 3 ಯುಗದಲ್ಲಿ ಮೂಲ ರೂಪನು ಸೂರಿಗಳ ಸಂತೈಸಿ ದ್ವಿತೀಯ ಕುಮಾರಕನ ಸಂಹರಿಸಿ ಧರ್ಮವನ್ನು ಅಳುಹಬೇಕೆಂದು ಕಾರುಣಿಕ ಭೂಮಿಯೊಳು ನಿಜ ಪರಿವಾರ ಸಹಿತ ಅವತರಿಸಿ ಬಹುವಿಧ ತೋರಿದನು ನರವತ್ ಪ್ರವೃತ್ತಿಯ ಚೇತನಕ್ಕೆ. 3 ಯುಗದಲ್ಲಿ, ಈ ಒಟ್ಟು ಯುಗಗಳು 4 ಇವೆ. ಆದರೆ ಭಗವಂತ ಅಷ್ಟು ರೂಪಗಳ ಪೈಕಿ ಅವತಾರ ಮಾಡೋದೇನಿದೆ 3 ಯುಗಗಳಲ್ಲಿ, ಕೃತ, ತ್ರೇತ, ದ್ವಾಪರ ಅಂತ 3 ಯುಗದಲ್ಲಿ. ಅವನು ಮೂಲ ರೂಪನಾದಂಥ ಈ ನಾರಾಯಣ, ಅವನು ಸೂರಿಗಳ ಸಂತೈಸಿ, ಸೂರಿಗಳು ಅಂದರೆ ಜ್ಞಾನಿಗಳು, ಆ ಜ್ಞಾನಿಗಳಾದಂಥ ಭಗವಂತನ ಭಕ್ತರನ್ನು ಸಮಾಧಾನ ಮಾಡಿಸಿ ದ್ವಿತೀಯ ಕುಮಾರಕರು ದೈತ್ಯರು, ಅವರನ್ನು ಸಂಹಾರ ಮಾಡಿ ಧರ್ಮವನ್ನು ಒಳಹಬೇಕೆಂದು, ಧರ್ಮವನ್ನು ಎತ್ತಿ ಹಿಡಿಯಬೇಕು ಅಂತ ಕಾರುಣಿಕನಾದಂಥ ಈ ಭಗವಂತ ಅವನು ಭೂಮಿಯಲ್ಲಿ ಅವತಾರ ಮಾಡ್ತಾನೆ. ಹೇಗೆ ಅಂದರೆ ನಿಜ ಪರಿವಾರ ಸಹಿತ, ತನ್ನ ಪರಿವಾರ ಸಮೇತನಾಗಿ ಈ ಭೂಲೋಕದಲ್ಲಿ ಆತ ಅವತಾರ ಮಾಡ್ತಾನೆ. ಬಹುವಿಧ ತೋರಿದನು, ಹೇಗೆ ಬಹುವಿಧ ಅವತಾರಗಳನ್ನು ತೋರಿಸ್ತಾನೆ, ಬಹುವಿಧ ಲೀಲೆಗಳನ್ನು ತೋರಿಸ್ತಾನೆ. ಮತ್ತೆ ತೋರಿದನು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ, ತಾನು ಮನುಷ್ಯರಲ್ಲಿ ಹುಟ್ಟಿ ಬಂದಾಗ ಆ ಮನುಷ್ಯರಾದವರು ಹೇಗೆ ಬದುಕಬೇಕು ಹಾಗೆ ತಾನು ಕೂಡ ಬದುಕಿ ತೋರಿಸ್ತಾನೆ. ಮನುಷ್ಯರ ನಡುವೆ ಇದ್ದು ಅಮಾನುಷವಾದಂಥ ಅಲೌಕಿಕವಾದಂಥ ಲೀಲೆಗಳನ್ನು ನಡುವೆ ತೋರಿಸಿದ್ರು ಕೂಡ ಮನುಷ್ಯರು ಹೇಗೆ ಯಾವ ಸಂದರ್ಭದಲ್ಲಿ ದುಃಖ ಪಡ್ತಾರೆ, ಯಾವ ಸಂದರ್ಭದಲ್ಲಿ ಸಂಕಷ್ಟಗಳಿಗೆ ಈಡಾಗ್ತಾರೆ, ಅದರಂತೆ ಸುಖ ದುಃಖ ಇತ್ಯಾದಿಗಳನ್ನು ತಾನೂ ಕೂಡ ತೋರಿಸ್ತಾನೆ. 3 ಯುಗದಲ್ಲಿ ಅವನ ಅವತಾರಗಳು ಮುಖ್ಯವಾಗಿ 3 ಯುಗದಲ್ಲಿ. 4ನೇ ಯುಗ ಈ ಕಲಿಯುಗದಲ್ಲಿ ಆತನ ಬೌದ್ಧಾವತಾರ, ಕಲ್ಕಿ ಅವತಾರ ಇತ್ಯಾದಿಗಳಾಗಿವೆ. ಆದರೂ ಪ್ರಧಾನ ಅವತಾರಗಳು ಒಂದು ಈ ಕೃತ, ತ್ರೇತ, ದ್ವಾಪರ ಈ ಯುಗದಲ್ಲಿ ಮಾತ್ರ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಯುಗತ್ರಯಾವತಾರೇಣ ತ್ರಿಯುಗಶ್ಚೇತಿ ಕಚ್ಯತೆ, ಅವನಿಗೆ ತ್ರಿಯುಗ ಅಂತಲೇ ಒಂದು ಹೆಸರೇ ಇದೆ. ತ್ರಿಯುಗ ಹೂತಿ ಅಂತ ಸುಮಧ್ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಪದ್ಮಪುರಾಣದೊಂದು ಮಾತು ಭಾಗವತ ತಾತ್ಪರ್ಯದಲ್ಲಿದೆ, ತ್ರಿಯುಗಶ್ಚೇತಿ ಕಚ್ಯತೆ, ತ್ರಿಯುಗ ಅಂತ ಅವನನ್ನು ಕರೀತಾರೆ. ಕೃತಾದೀನಿ 3 ಯುಗಾನಿ ಅವತರ್ತುಮಿಷ್ಟಾನ್ಯಸ್ಯೇತಿ ತ್ರಿಯುಗ. ಹೀಗೆ ಆ ತ್ರಿಯುಗ ಅನಿಸ್ಕೊಂಡಿರುವಂಥ ಭಗವಂತ 3 ಯುಗಗಳಲ್ಲಿ ಅವತಾರ ಮಾಡ್ತಾನೆ. ಸೂರಿಗಳ ಸಂತೈಸಿ ಜ್ಞಾನಿಗಳಾದವರನ್ನು ಸಂತೋಷಪಡಿಸ್ತಾನೆ. ಮತ್ತೆ ದ್ವಿತೀಯ ಕುಮಾರರನ್ನು ಸಂಹಾರ ಮಾಡ್ತಾನೆ, ರಾಕ್ಷಸರನ್ನ. ಬೌದ್ಧಾವತಾರ, ಕಲ್ಕಿ ಅವತಾರಗಳು ಈ ಕಲಿಯುಗದಲ್ಲಿ ಆದರೂ ಕೂಡ ಯಾವ ಭಗವಂತನ ಯಾವ ಅವತಾರಗಳಲ್ಲೂ ಮುಖ್ಯ ಅಂತೇನಿಲ್ಲ. ಆದರೂ ನಮಗೆ ಕೃಷ್ಣ, ರಾಮ ಮತ್ತು ಉಳಿದ ವೇದವ್ಯಾಸ ಅವತಾರ ಇತ್ಯಾದಿ ಅವತಾರಗಳಿಂದ ನಮಗೆ ಉಪಯೋಗ ಹೆಚ್ಚು. ಅದಕ್ಕಾಗಿ ಆತನನ್ನು ತ್ರಿಯುಗ ಅಂತ ಹೀಗೆ ಕರೀತಾರಷ್ಟೆ. ಸಂಹಾರ ಮಾಡಿ, ದ್ವಿತೀಯ ಕುಮಾರರನ್ನು ಸಂಹಾರ ಮಾಡಿ ಧರ್ಮವನ್ನು ಅಳುಹಬೇಕೆಂದು, ಈ ಧರ್ಮವನ್ನು ಎತ್ತಿ ಹಿಡಿಬೇಕು, ಅದನ್ನು ರಕ್ಷಣೆ ಮಾಡಬೇಕು. ಹೇಗೆ ಅವತಾರ ಮಾಡ್ತಾನೆ? ನಿಜ ಪರಿವಾರ ಸಹಿತ ಅವತರಿಸಿ. ತಾನೊಬ್ಬನೇ ಅವತಾರ ಮಾಡೋದಿಲ್ಲ, ಬಹುತೇಕ ಅವತಾರಗಳಲ್ಲಿ ಆತನ ಪರಿವಾರವೂ ಇರ್ತದೆ. ನರಸಿಂಹಾವತಾರ ಇತ್ಯಾದಿ ಅವತಾರಗಳಿದ್ದಾಗ ಎಲ್ಲ ಪರಿವಾರ ಇಲ್ಲದೇ ಇರಬಹುದು. ನಮ್ಮ ಜೀವನಕ್ಕೆ ಹೆಚ್ಚು ಪ್ರಸ್ತುತವಾದ ಅವತಾರಗಳು ಅಂದರೆ ರಾಮಕೃಷ್ಣಾದ್ಯ ಅವತಾರ, ಅದರಲ್ಲಿ ಪರಿವಾರ ಸಮೇತನಾಗಿ ಅವತಾರ ಮಾಡ್ತಾನೆ. ನರವತ್ ಪ್ರವೃತ್ತಿಯ, ನರವತ್ ಅಂದರೆ ನರನಂತೆ ಅಂತ, ಅದು ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಮಾತಿದೆ. ಆ ನರವತ್ ಪ್ರವೃತ್ತಿ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಏನು ಮಾತಿದೆಯಲ್ಲ, ಅದನ್ನೇ ಮಾತನ್ನೇ ದಾಸರು ನರವತ್ ಪ್ರವೃತ್ತಿಯ ಸಕಲ ಚೇತನಕ್ಕೆ ತೋರಿದನು, ಅದೇ ಶಬ್ದನ ಯಥಾವತ್ತಾಗಿ ತಗೊಂಡಿದ್ದಾರೆ. ಆ ಮೂಲಕ ಸರ್ವಮೂಲ ನೆನಪು ಮಾಡಿಕೊಡ್ತಾರೆ. ನಿಜ ಪರಿವಾರ ಸಹಿತ ಅವತರಿಸಿ ಅಂತಿದೆಯಲ್ಲ, ಅಲ್ಲಿ ನಮಃಕೃತ್ಸ್ನ ವೀತಾ ಯಥಾವತೆ ಸತ್ವನಾಂಪತಯೇ ನಮಃ ಅಂತ ರುದ್ರಾಧ್ಯಾಯ. ಕೃತ್ಸ್ನವೀತಾಯ, ಕೃತ್ಸ್ನ ಅಂದರೆ ಸಮಸ್ತ ಅಂತ ಅರ್ಥ. ವೀತ ಅಂದರೆ ಅದರಿಂದ ಆವೃತ, ಸಮಸ್ತ ಪರಿವಾರದಿಂದ ಆವೃತ, ತನ್ನ ಗಣಗಳಿಂದ ಆವೃತ ಅಂತ ಅದಕ್ಕೆ ಅರ್ಥ ಮಾಡ್ತಾರೆ. ಕೃತ್ಸ್ನವೀತಾಯ ಧಾವತೆ,
ಶಯಾನೋ ಯಾತಿ ಸರ್ವತಃ, ಆಸೀನೋ ದೂರಂ ವೃಜತಿ ಶಯಾನೋ ಯಾತಿ ಸರ್ವತಃ ಅಂತ ಉಪನಿಷತ್ತವನ್ನು ವರ್ಣನೆ ಮಾಡ್ತದೆ. ಆಸೀನೋ ದೂರಂ ವೃಜತಿ, ನಾವು ದೂರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿದ್ದವರು ಕೂತವರು ಎದ್ದು ನಡ್ಕೊಂಡು ದೂರಕ್ಕೆ ಹೋದ್ರೆ ದೂರಕ್ಕೆ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಇಲ್ಲಿಲ್ಲ, ಇಲ್ಲಿದ್ದಾಗ ಅಲ್ಲಿಲ್ಲ. ಅದು ಹಂಗಲ್ಲ. ಆಸೀನೋ ದೂರಂ ವ್ರಜತಿ, ಇಲ್ಲಿದ್ದಾಗಲೂ ಅಲ್ಲಿ ದೂರಕ್ಕೆ ಹೋಗ್ತಾನೆ. ಶಯಾನೋ ಯಾತಿ ಸರ್ವತ, ಮಲ್ಕೊಂಡಿದ್ರು ಎಲ್ಲ ಕಡೆ ಇರ್ತಾನೆ. ಅದಕ್ಕಾಗಿ ಅವನನ್ನು ಧಾವತೆ ಅಂತ ಕರೀತಾರೆ, ಓಡ್ತಾನೆ. ಮತ್ತೆ ಹೀಗೊಂದು ಅರ್ಥ, ಆ ಧಾವತೆ ಅಂತ ಓಡ್ತಾನೆ ಅಂತ ಅಷ್ಟೇ ಅರ್ಥ. ಹಾಗಾಗಿ ಅದನ್ನು ಬೇರೆ ಬೇರೆ ಥರನೂ ತಿಳ್ಕೊಳ್ಬಹುದು. ನಮಗೆ ಅಪೇಕ್ಷೆ, ನಮಗೊಂದು ಭಕ್ತರಾದವರಿಗೆ ಒಂದು ಅವಶ್ಯಕತೆ ಬಂದಾಗ ಓಡಿ ಬರ್ತಾನೆ, ಇದು ಧಾವತೆ. ಸತ್ವನಾಂ ಪತೆಯೇ, ಸತ್ವರು ಒಂದು ಸಾತ್ವಿಕರು, ಸಾತ್ವಿಕರಾದವರಿಗೆ ಆತ ಪತಿಯಾಗಿ ಅವರನ್ನು ಸಲಹುತ್ತಾನೆ. ಕಾರಣಾಹ್ವಯ ಪ್ರಕೃತಿಯೊಳಗಿದ್ದು 6+18 ತತ್ವವತ ರಚಿಸಿ ತದ್ರೂಪವ ತನ್ನಾಮಂಗಳನ್ನೇ ಧರಿಸಿ ನೀರಜ ಭವಾಂಡವನ್ನು ನಿರ್ಮಿಸಿ ಕಾರುಣಿಕ ಕಾರ್ಯಾಖ್ಯ ರೂಪದಿ ತೋರುವನು ಸಹಜ ಆಹಿತಾಚಲಗಳಲ್ಲಿ ಪ್ರತಿದಿನದಿ. ಕಾರಣಾಹ್ವಯ, ಅವನಿಗೆ ಕಾರಣ ಅಂತ ಹೆಸರಿದೆ, ಕಾರ್ಯ ಅಂತ ಹೆಸರಿದೆ. ಯಾಕಂದ್ರೆ ಕಾರಣ ವಸ್ತುವಿನಲ್ಲಿ ಇದ್ದಾನೆ. ಮಣ್ಣು ಜಗತ್ತಿಗೆ ಕಾರಣ, ಗಡಿಗೆ ಕಾರಣ. ಆ ಮಣ್ಣಿನಲ್ಲೂ ಇದ್ದಾನೆ, ಆದ್ರಿಂದ ಅವನು ಕಾರಣ ಅಂತ ಅನ್ಸ್ಕೋತಾನೆ. ಗಡಿಗೆಯೊಳಗಿದ್ದಾನೆ, ಆದ್ರಿಂದ ಕಾರ್ಯ ಅಂತ ಅನ್ಸ್ಕೋತಾನೆ. ಕಾರಣಾಹ್ವಯ, ಕಾರಣ ಅನ್ನುವ ಹೆಸರಿರುವಂತಹ ಈ ಭಗವಂತ ಪ್ರಕೃತಿಯೊಳಗೆ ತಾನಿದ್ದು 6+18 ತತ್ವ, 18 + 6 = 24. 24 ತತ್ವಗಳನ್ನು ತಾನು ರಚನೆ ಮಾಡೋದು ಅಂತಂದ್ರೆ ಅವುಗಳಿಗೆ ರೂಪ ಕೊಡ್ತಾನೆ. ಮತ್ತೆ ಅದರೊಳಗಿರುವಂತಹ ಅಭಿಮಾನಿ ದೇವತೆಗಳನ್ನು ಹುಟ್ಟಿಸ್ತಾನೆ. ತತ್ವಗಳ ರಚಿಸಿ ತದ್ರೂಪ ತನ್ನಾಮಂಗಳನ್ನೇ ಧರಿಸಿ, ಅವು ಹುಟ್ಟುವಾಗ ಆ ರೂಪದಿಂದ ಅವನು ಹುಟ್ಟಿರ್ತಾನೆ. ಮತ್ತು ತನ್ನ ನಾಮಗಳನ್ನೇ ಧರಿಸಿ ಆ ನಾಮಗಳನ್ನು ಅದು ಧಾರಣೆ ಮಾಡ್ತಾನೆ. ಮಹತ್, ಪ್ರಕೃತಿ, ಅಹಂಕಾರ ಇತ್ಯಾದಿ ಎಲ್ಲ ಹೆಸರುಗಳು ಅವನಿಗಿವೆ. ರೂಪ, ರಸ, ಸ್ಪರ್ಶ ಎಲ್ಲ ಹೆಸರುಗಳು ಅವನಿಗಿವೆ. ನೀರಜ ಭವಾಂಡವನ್ನು ನಿರ್ಮಿಸಿ, ನೀರಜ ಅಂದ್ರೆ ಕಮಲ ಭವ ಅಂದ್ರೆ ಚತುರ್ಮುಖ ಬ್ರಹ್ಮ, ಅವನು ಅಂಡ ಅಂದ್ರೆ ಒಟ್ಟು ಬ್ರಹ್ಮಾಂಡ. ಆ ಬ್ರಹ್ಮಾಂಡವನ್ನು ನಿರ್ಮಿಸಿ ಕಾರುಣಿಕ ಅಥವಾ ಕರುಣಾಶಾಲಿ ಕಾರ್ಯಾಖ್ಯ ರೂಪದಿ, ಹಿಂದೆ ಕಾರಣ ರೂಪ ಅಂತ ಬಂತು, ಈಗ ಕಾರ್ಯರೂಪ. ಕಾರ್ಯಾಖ್ಯ ರೂಪದಿ ತೋರುವನು, ಎಲ್ಲಿದ್ದಾನೆ, ಎಲ್ಲಿ ಕಾಣಿಸ್ತಾನೆ ನಮಗೆ ನಿತ್ಯ ಅಂತಂದ್ರೆ ಸಹಜ ಅಚಲ, ಆಹಿತಾಚಲ. ಅಚಲ ಅಂದ್ರೆ ಪ್ರತಿಮೆಗಳು, ಚಲ ಪ್ರತಿಮಾ, ಅಚಲ ಪ್ರತಿಮಾ ಅಂತ ಎರಡು. ಭಗವಂತನನ್ನು ನಾವು ಎಲ್ಲಿ ಕಂಡು ಪೂಜಾ ಮಾಡಬೇಕಲ್ಲ, ಆ ಪ್ರತಿಮಾಗಳು ಚಲ ಪ್ರತಿಮಾ ಮತ್ತು ಅಚಲ ಪ್ರತಿಮಾ. ಜ್ಞಾನಿಗಳು ಚಲ ಪ್ರತಿಮಾ, ಅವರಲ್ಲಿ ನಿತ್ಯ ಭಗವಂತನ ಸನ್ನಿಧಾನ. ಉಳಿದದ್ದು ಅಚಲ ಪ್ರತಿಮಾಗಳು ಅಂತಿವೆ ಅಲ್ಲ, ಅವುಗಳಲ್ಲಿ ಎರಡು ಥರ, ಒಂದು ಸಹಜ ಮತ್ತೊಂದು ಆಹಿತ. ಸಹಜ ಪ್ರತಿಮಾ ಅಂದರೆ ಶಾಲಗ್ರಾಮ ಮೊದಲಾದವು, ನಿತ್ಯ ಆವಾಹನ ವಿಸರ್ಜನೆ ಬೇಕಾಗಿಲ್ಲ. ಆಹಿತಾಚಲ ಅಂತಂದ್ರೆ ಯಾವ ಪ್ರತಿಮಾದಲ್ಲಿ ನಿತ್ಯ ಕಟ್ಟಿಗೆ, ಕಲ್ಲು, ಲೋಹದ ಪ್ರತಿಮಾಗಳಲ್ಲಿ ನಿತ್ಯ ಭಗವಂತನನ್ನು ಆವಾಹನೆ ಮಾಡಿ ವಿಸರ್ಜನೆ ಮಾಡಿ ಪೂಜನೆ ಮಾಡಬೇಕಾದ ಪ್ರಸಂಗ ಇರ್ತದೋ ಅದು ಆಹಿತಾಚಲ. ಅಲ್ಲಿ ಆತ ತೋರ್ತಾನೆ. ಆಹಿತಾಚಲಗಳು, ಸಹಜ ಆಹಿತಾಚಲಗಳಲ್ಲಿ ಪ್ರತಿದಿನದಿ ನಿತ್ಯ ಹೀಗೆ ಆತ ಕಾಣಿಸ್ಕೋತಾನೆ. ಜೀವರಂತರ್ಯಾಮಿ ಅಂಶಿ ಕಳೇವರದೊಳಗೆ ಇಂದ್ರಿಯಗಳಲ್ಲಿ ತಾ ವಿಹಾರವ ಗೈಯುತ ಅನುದಿನ ಅಂಶನಾಮದಲ್ಲಿ ಈ ವಿಷಯಗಳನ್ನುಂಡು ಸುಖಮಯ ಈವ ಸುಖ ಸಂಸಾರ ದುಃಖವ ದೇವ ಮಾನವ ದಾನವರಿಗೆ ಅವಿರತ ಸುಧಾಮಸಖ. ಅಂಶಿರೂಪನ ಅಂತ ನಾರಾಯಣ. ಅಂಶಿ ಅಂದ್ರೆ ದೊಡ್ಡದು. ಯಾವತ್ತು 100 ರೂಪಾಯಿ ಅಂತ ಇಟ್ಕೊಂಡಾಗ ಆ 100 ಅಂತನೋದು ಅಂಶಿ. ಅದರೊಳಗೆ 1 ರೂಪಾಯಿ 2 ರೂಪಾಯಿ ಇವೆಲ್ಲ ಏನಿದೆ ಇವು ಅಂಶಗಳು. ಆ ಅಂಶಿ ರೂಪದ ನಾರಾಯಣ, ಯಾಕಂದ್ರೆ ಅವನಿಂದಲೇ ಈ ಅವತಾರಗಳು ಇವೆಲ್ಲ ಬಂದದ್ದು. ಹಾಗಾಗಿ ಆತ ಅಂಶಿ. ಆ ನಾರಾಯಣ ಜೀವರ ಅಂತರ್ಯಾಮಿಯಾಗಿತ್ತು. ಜೀವರ ಒಳಗೆ ಆತ ಇದ್ದುಕೊಂಡು ಕಳೇವರದೊಳಗೆ ಇಂದ್ರಿಯಗಳೊಳಗೆ, ಕಳೇವರ ಅಂದ್ರೆ ಶರೀರ, ಆಮೇಲೆ ಇಂದ್ರಿಯ, ನಮ್ಮ ಶರೀರ ಇಂದ್ರಿಯಗಳು, ಪಂಚಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಇವೆಲ್ಲ ಇಂದ್ರಿಯಗಳು. ಇಂದ್ರಿಯಗಳಲ್ಲಿ ತಾ ವಿಹಾರವ ಗೈಯುತ ನಿತ್ಯ ಅಲ್ಲಿ ಸಂಚಾರ ಮಾಡ್ತಾನೆ. ಹೇಗೆಂದ್ರೆ ಅಂಶನಾಮಕದಲ್ಲಿ ಅಲ್ಲಿದ್ದಾಗ ಮೂಲ ರೂಪಕ್ಕೆ ಅಂಶಿ ಅಂತ ಹೆಸರು. ಇಲ್ಲಿ ಬಂದಿರ್ತಾನಲ್ಲ, ಒಂದೊಂದು ಜೀವನಲ್ಲಿ ಇರ್ತಾನಲ್ಲ, ಅದಕ್ಕೆ ಅಂಶ ಅಂತ ಹೆಸರು. ಅದೇ ಪರಮಾತ್ಮಂದೇ ಅಂಶ. ಅದು ನಾವು ಪರಮಾತ್ಮನ ಅಂಶರೇ. ಪರಮಾತ್ಮನ ರೂಪ ನಮ್ಮಲ್ಲಿ ಅಂತರ್ಯಾಮಿಯಾಗಿರ್ತದಲ್ಲ, ಅದು ಪರಮಾತ್ಮನ ಅಂಶವೇ. ಅಂಶಗಳು ಎರಡು, ಭಿನ್ನಾಂಶ ಅಭಿನ್ನಾಂಶ ಅಂತ. ಅಂಶ ಅಂದ್ಕೊಳ್ಳಿ ಎಲ್ಲ ಅಭಿನ್ನಾಂಶ ಅಂತ ತಿಳ್ಕೊಳ್ಬಾರ್ದು. ಶಾಸ್ತ್ರ ಹಾಗೆ ಸಮ್ಮಿಶ್ರಣ ಮಾಡಿ ಹೇಳಿಬಿಟ್ಟಿರ್ತದೆ, ಅದು ಭ್ರಾಂತಿಗೆ ಕಾರಣ ಆಗ್ತದೆ.
ನಾವೇನಿದ್ದೀವಲ್ಲ ನಾವು ಪರಮಾತ್ಮನ ಅಂಶರು. ಅದು ಯಾಕಂದ್ರೆ ನಾವು ಭಿನ್ನ ಅಂಶರು. ಪರಮಾತ್ಮನ ಮೂಲ ರೂಪ, ಈ ಅಂತರ್ಯಾಮಿ ರೂಪ, ಅವತಾರಗಳು ಇತ್ಯಾದಿಗಳೇನಿವೆಯಲ್ಲ ಅವೆಲ್ಲ ಅಭಿನ್ನಾಂಶಗಳು. ಅಭಿನ್ನಾಂಶೋಪ್ಯಸ್ತಿ ಜೀವಾನಂ ಅಂತ ಒಂದ್ಸಲ ಯುಕ್ತಿ ಮಲ್ಲಿಕಾದಲ್ಲಿ ಎಲ್ಲೋ ವರ್ಣನೆ ಮಾಡಿದ ನೆನಪಿಗೆ ಬಂತು, ಅದಕ್ಕೆ ಹೇಳಿದೆ. ಅಂಶನಾಮದಲ್ಲಿ ಈ ವಿಷಯಗಳನ್ನು ಉಂಡು ಜೀವ ಏನು ತಿಂತಾನೆ, ಏನು ಸುಖ ಅನುಭವಿಸ್ತಾನೆ ಅದನ್ನು ತಾನೂ ತಿಂತಾನೆ. ಆದರೆ ಅವನು ಸುಖಮಯ, ದುಃಖದ ಸ್ಪರ್ಶ ಅವನಿಗಿಲ್ಲ. ಈವ ಸುಖ ಸಂಸಾರ ದುಃಖವ ದೇವಮಾನವ ದಾನವರಿಗೆ ಅವಿರತ. ದೇವತೆಗಳು ಅಂದರೆ ಸಾತ್ವಿಕರು, ಅವರಿಗೆ ಸುಖ, ಮಾನವರಿಗೆ ಸಂಸಾರ ಅಂದರೆ ಸುಖ ದುಃಖ ಎರಡರದ್ದು ಮಿಶ್ರಣ. ಮತ್ತು ದಾನವರು ದುಷ್ಟರಾದವರು, ತನ್ನ ದ್ವೇಷ ಮಾಡುವಂಥವರು, ತನ್ನಿಂದ ವಿಮುಖರಾದವರು ಏನಿರ್ತಾರಲ್ಲ ಅವರಿಗೆ ದುಃಖವನಿವ, ದುಃಖ ಕೊಡ್ತಾನೆ ಅವರಿಗೆ. ದೇವ ಮಾನವ ದಾನವರಿಗೆ ಅವಿರತ, ನಿತ್ಯ ಈ ಕೆಲಸ ಮಾಡ್ತಾನೆ ಇರ್ತಾನೆ. ನಮೋ ವಂಚತೆ ಪರಿವಂಚತೆ ಸ್ಥಾಯೂನಾಂ ಪತಯೇ ನಮಃ ಅಂತ. ವಂಚನೆ ಮಾಡ್ತಾನೆ. ಯಾರು ತನ್ನ ಮಾರ್ಗದಲ್ಲಿಲ್ಲ, ತನ್ನಿಂದ ವಿಮುಖರಾಗಿದ್ದಾರೆ ಅಂಥವರಿಗೆ ಆತ ವಂಚನೆ ಮಾಡ್ತಾನೆ. ಸುಧಾಮ ಸಖ, ಅವನು ಸುಧಾಮ ಅಂತ ಕುಚೇಲ ಏನಿದ್ನಲ್ಲ ಅವನ ಸ್ನೇಹಿತ, ಅವನಿಗೆ ಈತ ಸಖ. ಹಾಗೆ ಆ ಸುಧಾಮ ಸಖ ಅಂತ ವಿಶೇಷಣವನ್ನು ಭಗವಂತನಿಗೆ ಪ್ರಯೋಗ ಮಾಡಿದ್ರಿಂದ ದಾಸರು ಈ ಜೀವನಿಗೆ ಆತ ಸಖ ಅಂತ ಸಂಗತಿಯನ್ನು ಸೂಚನೆ ಮಾಡ್ತಾರೆ. ಹಾಗಾಗಿ ಜೀವ ಆ ಸುಧಾಮನಂತೆ ತನ್ನಲ್ಲಿ ಏನಿತ್ತೋ ಅದನ್ನು ನಿರ್ವಂಚನೆಯಿಂದ ಭಗವಂತನಿಗೆ ಅರ್ಪಣೆ ಮಾಡಿದರೆ ಆತನು ಭಗವಂತನಿಗೆ, ಈ ಜೀವನಿಗೆ ಆ ಭಗವಂತ ಸಕಲ ಅಷ್ಟೈಶ್ವರ್ಯವನ್ನು ಕೊಡ್ತಾನೆ. ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಸೆಗೊಳಗಾಗದಲೆ ಬ್ರಹ್ಮಾದ್ಯಖಿಲ ಚೇತನರು ಭೂಸಲಿಲ ಪಾವಕ ಸಮೀರ ಆಕಾಶ ಮೊದಲಾದ ಅಖಿಲ ತತ್ವ ಪರೇಶಗೆ ಇವು ಅಧಿಷ್ಠಾನವೆಂದು ಅರ್ಚಿಸುವ ಅನವರತ. ದೇಶಗಳನ್ನು ಸುತ್ತೋದು, ನಾನಾ ಥರದ ತೀರ್ಥಗಳನ್ನು, ಕ್ಷೇತ್ರಗಳನ್ನು, ಅಲ್ಲಿ ದೇವರಿದ್ದಾನೆ, ಅಲ್ಲಿ ಪವಿತ್ರ ತೀರ್ಥ ಇದೆ ಅಂತ, ಹೀಗೆ ನಾನಾ ಥರದ ದೇಶಗಳನ್ನು ಓಡಾಡಿ ದೇಹಕ್ಕೆ ಆಯಾಸ ಮಾಡ್ಕೋಬೇಡ. ಮತ್ತೆ ಕಾಮ್ಯಕರ್ಮದ ದುರಾಸೆಗೆ ಹೋಗಬೇಡ. ಕಾಮ್ಯಕರ್ಮ ಮಾಡಿ ಇಂಥ ಕೆಲಸ ಮಾಡಿದರೆ ಇಂಥ ಫಲ ಅಂತೆಲ್ಲೋ ಶಾಸ್ತ್ರದಲ್ಲಿ ವರ್ಣನೆ ಮಾಡಿರ್ತಾರೆ. ಹೌದು, ಶಾಸ್ತ್ರ ಅದನ್ನು ವರ್ಣನೆ ಮಾಡಿದ್ದು ಕಾಣಿಸ್ತದೆ. ಅಂದರೆ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ಮಾತು. ಸ್ವರ್ಗವನ್ನು ಬಯಸುವವನು ಜ್ಯೋತಿಷ್ಠೋಮ ಯಾಗ ಮಾಡಬೇಕು. ಹಾಗಾದರೆ ಅಲ್ಲಿ ಹೇಳಿದ್ದು ನೀವು ಸ್ವರ್ಗವನ್ನು ಅಪೇಕ್ಷೆ ಪಡ್ರಿ ಅಂತಲ್ಲ, ಅಪೇಕ್ಷೆ ಪಡಬೇಡ್ರಿ. ಸ್ವರ್ಗ ಇತ್ಯಾದಿ ಅನಿತ್ಯ ಫಲಗಳನ್ನು ಅಪೇಕ್ಷೆ ಪಡಲೇಬೇಡ್ರಿ. ಆದರೆ ನೀವಿನ್ನೂ ಸಾಧನೆಯ ಪ್ರಾಥಮಿಕ ಹಂತದಲ್ಲಿದ್ದರೆ ಆವಾಗ ನಿಮಗೆ ಅನಿವಾರ್ಯವಾಗಿ ಆಸೆಗಳು ಬಂದೇ ಬರ್ತವೆ. ದೊಡ್ಡ ದೊಡ್ಡ ಜ್ಞಾನಿಗಳಂತೆ ಯಾವುದೇ ಅಪೇಕ್ಷೆ ಇಲ್ಲದೆ ಮೇರೇರಲಿಕ್ಕೆ ಕಷ್ಟ ಆಗ್ಬೋದು. ಅಂಥವರು ಒಂದು ವೇಳೆ ಅಂಥ ಅಪೇಕ್ಷೆ ಬಂದರೆ ಆಗ ನೀವು ಮೇಲೆ ಈ ಜ್ಯೋತಿಷ್ಠೋಮ ಮೊದಲಾದ ಯಾಗಗಳನ್ನು ಮಾಡಿರಿ, ಕಾರೀರಿ ಯಾಗ ಮಾಡಿರಿ, ಪುತ್ರ ಕಾಮೇಷ್ಟೇ ಯಾಗ ಮಾಡಿರಿ. ಆದರೆ ಅದು ಯಾವುದನ್ನು ಬಯಸಬೇಡ್ರಿ. ಪುತ್ರರಾಗಬೇಕು ಅಂತ ಬಯಸಬೇಡ್ರಿ, ಪುತ್ರಿ ಆಗಬೇಕು ಅಂತ ಬಯಸಬೇಡ್ರಿ, ಸ್ವರ್ಗಕ್ಕೆ ಹೋಗಬೇಕು ಅಂತ ಬಯಸಬೇಡ್ರಿ. ಪ್ರಜೆಯಾ ಪಶುಭಿರಿ ಏವಂ ವೇದ ಸಂಧೀಯತೆ ಪ್ರಜೆಯಾ ಪಶುಭಿಹಿ ಅಂತಲೇ ಹೇಳ್ತದೆ. ಅಂದರೆ ಅದನ್ನೆಲ್ಲ ವೇದಗಳನ್ನು ಓದಿದರೆ ನಮಗೇನೋ ಪ್ರಜೆಗಳು ಬೇಕಾದವರು, ಪಶುಗಳು ಬೇಕಾದವರು, ಇಂಥವೆಲ್ಲ ಅಪೇಕ್ಷೆ ಇದ್ದವ್ರು ಇದನ್ನು ಓದಿರಿ ಅಂತ ಹೇಳಿದಂಗೆ ಕಾಣಿಸ್ತದೆ. ಆದರೆ ಆ ಕಾಮ್ಯ ಫಲಗಳನ್ನು ಅದು ಹೇಳೋದಿಲ್ಲ. ಆದರೆ ವೇದಗಳನ್ನು ಓದ್ದವನಿಗೆ ಈ ಎಲ್ಲ ಫಲಗಳು ಅನಾಯಾಸವಾಗಿ ದೊರೀತವೆ. ಭಗವಂತನ ಹತ್ರ ಹೋಗಿ ಕೇಳೋ ಪ್ರಸಂಗ ಬಂದಾಗ ಇಂಥದ್ದು ಯಾವುದೋ ಒಂದನ್ನು ಕೇಳಿಬಿಟ್ರೆ ಆಯ್ತು, ಅಷ್ಟನ್ನೇ ತಗೋದು ಸುಮ್ಮನೆ ಆಗಿಬಿಡ್ತಾನೆ. ಏನೂ ಕೇಳದೆ ಹೋದರೆ ತನಗೇನು ಕೊಡಬೇಕು ಅಂತ ಗೊತ್ತಿದೆ ಅದನ್ನೆಲ್ಲವನ್ನೂ ಕೊಟ್ಬಿಡ್ತಾನೆ. ಅದಕ್ಕಾಗಿ ಏನೇನೋ ಕೇಳಿ ದುರಾಸೆಗೊಳಗಾಗಬೇಡ್ರಿ, ದುಃಖಕ್ಕೊಳಗಾಗಬೇಡ್ರಿ ಅಂತ ಹೇಳ್ತಾರೆ. ಅಲ್ಲಿ ಭಗವದ್ಗೀತಾದಲ್ಲಿ ಒಂದು ಮಾತಿದೆ, ಯಾವಾನರ್ಥಮುದಪಾನೆ ಸಂಪ್ಲುತೋದಕ್ಕೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಷು ವೇದೇಶು ಬ್ರಾಹ್ಮಣಸ್ಯ ವಿಜಾನತಃ ಅಂತ. ಈಗ ನಮ್ಮ ಮನೆಯಲ್ಲಿ ಒಂದು ಬಾವಿ ತೋಡಿರ್ತೇವೆ. ಬಾವಿದ ಉಪಯೋಗ ಎಷ್ಟು? ನಮ್ಮ ಮನೆಯ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳಿಕ್ಕಷ್ಟೇ. ಕುಡಿಲಿಕ್ಕೆ ನೀರು, ಸ್ನಾನಪಾನಾದಿಗಳಿಗೆ, ಅಡುಗೆ ಮೊದಲಾದವುಗಳಿಗೆ ಅದು ನೀರು. ಯಾವ ಅರ್ಥ ಉದಪಾನೆ, ಉದ ಅಂದರೆ ನೀರು, ನೀರನ್ನು ಒದಗಿಸುವಂಥ ಒಂದು ಬಾವಿ, ಸೇದೋ ಬಾವಿಯೋ ಇಳಿಯೋ ಬಾವಿಯೋ ಅದೊಂದು ಬಾವಿ. ಆ ಬಾವಿಯಿಂದ ಏನೇನು ಪ್ರಯೋಜನ ಆಗಬೇಕಲ್ಲ, ಆ ಪ್ರಯೋಜನ ಸರ್ವತಃ ಸಂಪ್ಲುತೋದಕ್ಕೆ ತುಂಬಿ ಹರಿಯುವಂಥ ನದಿಯಿಂದ ಹಾಗೇ ಆಗ್ತದೆ. ಆದರೆ ಹಾಗೆ
ಕಾಮ್ಯಕರ್ಮ ಮಾಡುವವನಿಗೆ ಏನು ಫಲ ಸಿಗಬೇಕಲ್ಲ, ಆ ಫಲ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡುವವನಿಗೆ ಸಿಕ್ಕೇ ಸಿಗ್ತದೆ. ನಾವು ಬಾವಿ ಮಾತ್ರ ತೋಡಿದರೆ, ನಮ್ಮ ಮನೆಯಲ್ಲಿ ಒಂದು ಸಣ್ಣ ಬಾವಿ, ಒಂದು ರಿಂಗ್ ಬಾವಿ ತೋಡಿ ಅಲ್ಲಿಂದ ಕುಡಿಲಿಕ್ಕೆ ಸ್ನಾನಪಾನಾದಿಗಳಿಗೆ ಅಡುಗೆಗೆ ಮಾತ್ರ ನೀರಿನ ಬಳಕೆ ಮಾಡ್ಕೊಂಡ್ಬಿಟ್ರೆ ಅಷ್ಟಕ್ಕೆ ನಾವು ಸೀಮಿತರಾಗ್ತೀವಿ. ಅದ್ರ ಬದಲು ನದಿಯ ಹತ್ರ ಹೋದರೆ ಸ್ನಾನಪಾನಾದಿಗಳಿಗೂ ಆಯಿತು, ಅಡುಗೆಗೂ ಆಯಿತು, ದೇಹವನ್ನು ಮನಸ್ಸನ್ನು ಶುದ್ಧ ಮಾಡಿ ನಮ್ಮ ಜನ್ಮವನ್ನೇ ಪಾವನ ಮಾಡೋದು ಆ ನದಿಯಿಂದ ಸಾಧ್ಯ ಆಗ್ತದೆ. ಹಾಗಾಗಿ ಬ್ರಹ್ಮಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಅದನ್ನು ಪಡ್ಕೊಂಡ್ಬಿಟ್ರೆ ಸಾಂಸಾರಿಕ ಸುಖನೂ ಆಯಿತು, ಪಾರಸ್ಪರಿಕ ಸುಖನೂ ಆಯಿತು. ಮನುಷ್ಯ ಅದಕ್ಕೆ ಪ್ರಯತ್ನ ಪಡಬೇಕು. ಕಾಮ್ಯ ಕರ್ಮ ದುರಾಸೆಗೊಳಗಾಗದಲೆ, ಅದಕ್ಕೊಂದು ಪ್ರಯತ್ನನೇ ಪಡಬೇಡ. ದುರಾಸೆಗೊಳಗಾಗದಲೆ ಬ್ರಹ್ಮಾದ್ಯಖಿಲ ಚೇತನರು, ಒಳಗಾಗದಲೆ ಅಲ್ಲಿಗೆ ನಿಲ್ಲಿಸ್ಕೋಬೇಕು. ಇವರೆಲ್ಲರೂ ಕೂಡ, ಯಾರೆಲ್ಲರೂ ಮುಂದೆ ಹೇಳುವರೆಲ್ಲರೂ, ಅವರು ಪರಮಾತ್ಮನಿಗೆ ಅಧಿಷ್ಠಾನ, ಪರಮಾತ್ಮನಿಗೆ ಪ್ರತೀಕ ಅಂತ ತಿಳ್ಕೊಳ್ಬೇಕಂತ. ಯಾರ್ಯಾರವರು? ಬ್ರಹ್ಮ, ವಾಯು ಮೊದಲಾದ ಸಕಲ ಚೇತನರು. ಮುಂದೆ ಪಂಚಭೂತಗಳು, ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ. ಇಲ್ಲಿ ಇನ್ನೊಂದು ಹೇಳಿಕೊ, ಅಷ್ಟಮೂರ್ತಿ ಅಂತ ಕರೀತಾರೆ ಶಿವನನ್ನು. ಅಷ್ಟಮೂರ್ತಿ ರಹಿರ್ಬುಜ್ಞ ಅಂತ ಕರೀತಾರೆ. ಅಷ್ಟಮೂರ್ತಿ ಅಂದರೆ ಯಾರು? ಶಿವ. ಯಾಕೆ ಅಷ್ಟಮೂರ್ತಿ ಅಂತಂದರೆ, ಪಂಚಮಹಾಭೂತಗಳು ಸೂರ್ಯ, ಚಂದ್ರ, ಯಜಮಾನ, ಇಷ್ಟು ಈಶ್ವರನ 8 ಮೂರ್ತಿಗಳು. ಅವು ಅವನಿಗೆ ಪ್ರತೀಕಗಳು. ಪ್ರತೀಕ ಅಂತ ನೆನಪು ಬಂದಾಗ ಸುಮ್ಮನೆ ಅದು ಇಲ್ಲಿ ಹೇಳಿದ್ದು ಇದೇ ಇದೆ. ಅಷ್ಟಮೂರ್ತಿ ಅಂತ ಶಿವನಿಗೆ ನೆನಪು ಬಂತು, ಅದಕ್ಕಾಗಿ ಹೇಳಿದೆ ಅಷ್ಟೆ. ಪೃಥ್ವಿ, ಅಪು, ತೇಜಸ್ಸು, ವಾಯು, ಆಕಾಶ ಮೊದಲಾದ ಸಕಲ ತತ್ವಗಳು ಮತ್ತು ಬ್ರಹ್ಮಾದಿ ಚೇತನರು ಇವೆಲ್ಲ ಪರಮಾತ್ಮನಿಗೆ ಅಧಿಷ್ಠಾನ ಅಂತ ತಿಳ್ಕೊ, ಪ್ರತೀಕಗಳು ಅಂತ ತಿಳ್ಕೊಂಡು ಅವುಗಳಲ್ಲಿ ಆತನನ್ನು ಪೂಜೆ ಮಾಡು. ಪೃಥ್ವಿಯಲ್ಲಿ ಪೂಜೆ ಮಾಡು. ಪೃಥ್ವಿಯಲ್ಲಿ ಭಗವಂತನ ಹಳದಿ ರೂಪ ಇದೆ. ಇಂದ ಒಂದ್ಸರಿ ಹೇಳಿದ್ದೆ. ಈ ಗಾಯತ್ರಿ ನಾವೇನು ಜಪ ಮಾಡ್ತೀವಲ್ಲ, ಆಗ 2 ಕೈ ಇದ್ದಂಥ ಒಂದು ಭಗವಂತನ ರೂಪ. ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪು ಧೃತಶಂಖ ಚಕ್ರ. 2 ಕೈಗಳಿದ್ದಂಥ ಒಂದು ರೂಪ ಒಂದು. ಹೈಗ್ರೀವ, ಸ್ತ್ರೀ ರೂಪವಾದ ಹೈಗ್ರೀವ ಒಂದು. ಹಳದಿ ಬಣ್ಣದ ಒಂದು ಪೃಥ್ವಿಯಲ್ಲಿರ್ತಕ್ಕಂಥ ಒಂದು ರೂಪ. ಇವು 3 ರೂಪ. ಆಮೇಲೆ 10 ಅವತಾರಗಳು, ಇದು 4ನೇದ್ದು. ಆಮೇಲೆ ದೇಹದಲ್ಲಿ ಎಲ್ಲ ಕಡೆ ವ್ಯಾಪಿಸ್ಕೊಂಡಿರುವಂಥದ್ದು 5ನೇದ್ದು. ಆಮೇಲೆ ಜೀವದಲ್ಲಿರುವಂಥದ್ದು 6ನೇದ್ದು. ಹೀಗೆ 6 ರೂಪಗಳನ್ನು, 6 ಪಾದಗಳುಳ್ಳದ್ದು, 6 ಸ್ವರೂಪ ಉಳ್ಳದ್ದು ಗಾಯತ್ರಿ ಅಂತ ಛಾಂದೋಗ್ಯನ ಇರೋದ್ ಕಡೆ ಬಂದಿತ್ತು, ಅವಾಗ ಹೇಳಿದ್ದೆ. ಇಲ್ಲಿ ಪೃಥ್ವಿ ಅಂತ ಬಂತಲ್ಲ, ಪೃಥ್ವಿಯಲ್ಲಿ ಆ ಹಳದಿ ರೂಪದ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಸಮುದ್ರ ವಸನೇ ದೇವೇ ಪರ್ವತಸ್ಥನ ಮಂಡಿದೆ ಅಂತ ಅಂತೀವಿ ನಾವು. ಅನ್ನುವಾಗ ಆ ಭಾಷ್ಯದ ಶ್ಲೋಕ ನನಗೆ ನೆನಪಿಗೆ ಬರ್ತಿಲ್ಲ, ಅಂತೂ ಹಳದಿ ರೂಪ, ಪೀತ ರೂಪ ಅಂತ ವರ್ಣನೆ ಮಾಡ್ತಾರೆ. ಮುಂದೆ ಜಲದಲ್ಲಿ, ಹಾಗೆ ಅಗ್ನಿಯಲ್ಲೂ ಇದೆ, ವಾಯುವಿನಲ್ಲಿದೆ, ಆಕಾಶದಲ್ಲಿದೆ, ಸೂರ್ಯನಲ್ಲಂತೂ ಇದ್ದದ್ದೇ. ಹೀಗೆ ಪಂಚಮಹಾಭೂತಗಳನ್ನು ಆತನ ಪ್ರತೀಕ ಅಂತ ತಿಳಿದುಕೋ. 2 ವಿಧದಲ್ಲಿ ಲೋಕದೊಳು ಜೀವರುಗಳಿಪ್ಪರು, ಸಂತತ ಇಪ್ಪರು. ಅವ್ರು ಹೇಗಿರ್ತಾರೆ ಅಂದರೆ, ಕ್ಷರ, ಅಕ್ಷರ, ವಿಲಿಂಗ, ಸಲಿಂಗ, ಸೃಜ್ಯ, ಅಸೃಜ್ಯ. ಕರೆಸುವುದು ಜಡ ಪ್ರಕೃತಿ ಪ್ರಣವ ಅಕ್ಷರ ಮಹದಣು ಕಾಲ ನಾಮದಿ ಹರಿಸಹಿತ ಭೇದಗಳ ಪಂಚಕ ಸ್ಮರಿಸು ಸರ್ವತ್ರ. ಸಂತತ ಅಂತಂದ್ರೆ ಯಾವಾಗಲೂ ಸಂತತವಾಗಿ ಜೀವರಿದ್ದಾರಂತೆ. ಹೇಗಿದ್ದಾರೆ ಅಂತಂದ್ರೆ 2 ವಿಧದಲ್ಲಿ, 2 ಪ್ರಕಾರಗಳು, 2 ಪ್ರಕಾರಗಳು ಅಂಥವು 3 ಪ್ರಕಾರ. 2 ವಿಧದಲ್ಲಿ ಲೋಕದಳು ಜೀವರುಗಳಿಪ್ಪರು, 3 ಅವರು ಇದ್ದಾರೆ ಜೀವರು. ಹೇಗೆಂದ್ರೆ ಕ್ಷರ ಜೀವರು, ಅಕ್ಷರ ಜೀವರು, ವಿಲಿಂಗ ಜೀವ, ಸಲಿಂಗ ಜೀವ, ಸೃಜ್ಯ ಜೀವ, ಅಸೃಜ್ಯ ಜೀವ. ಜಡ ಪ್ರಕೃತಿ ಮತ್ತು ಈಗ ಅದರಲ್ಲಿ ಕ್ಷರ ಯಾವುದು, ಅಕ್ಷರ ಯಾವುದು ಅಂತ ತಿಳ್ಕೊಳ್ಬೇಕು. ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಸರ್ವಭೂತಗಳೇನಿವೆಯಲ್ಲ ಅವು ಕ್ಷರ ಜೀವಗಳು, ನಾಶ ಹೊಂದ್ತವೆ ಇವೆಲ್ಲ. ಅಕ್ಷರವಾದಂತಹ ಜಡ ಪ್ರಕೃತಿ ಇದೆಯಲ್ಲ, ಅದಕ್ಕೆ ಅಕ್ಷರ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಅದಕ್ಕೆ ನಾಶ ಇಲ್ಲ ಅಂತ. ಅದಕ್ಕೆ ಅಭಿಮಾನಿ ದೇವತೆ ಅಂತ ಲಕ್ಷ್ಮೀ ದೇವಿಗೆ. ಮತ್ತೆ ಜಡ ಪ್ರಕೃತಿ ಪ್ರಣವ, ಓಂಕಾರ ಮತ್ತು ಓಂಕಾರದ ವಿಸ್ತಾರವಾದಂಥ ವೇದ, ಇದು ಕೂಡ ನಾಶ ಇಲ್ಲದೆ ಇದ್ದದ್ದು. ಆ ನಾಶ ಇಲ್ಲದೆ ಇದ್ದಂಥದ್ದು ಇವೆರಡು. ಇನ್ನು ಅಕ್ಷರ ಅಂತಂದ್ರೆ ಈ ಜೀವರು, ಇದನ್ನು ಹೇಳಿದೆ.
ಮುಂದೆ ಮಹತ್ತತ್ವ, ಕಾಲ ಮೊದಲಾದವುಗಳು ಕೂಡ ಅಕ್ಷರದಲ್ಲೇ ಸೇರ್ತವೆ. ಇವುಗಳಲ್ಲಿ ಆ ಭಗವಂತನ ಸ್ವರೂಪವನ್ನು ಕಾಣಬೇಕು. ಭಗವಂತ ಇವುಗಳಲ್ಲಿ ಪ್ರತೀಕವನ್ನಾಗಿ ಮಾಡ್ಕೊಂಡಿದ್ದಾನೆ ಅಂತ ತಿಳ್ಕೊಳ್ಬೇಕು. ಇನ್ನು ವಿಲಿಂಗರು, ಸಲಿಂಗರು ಅಂತ ಎರಡು ಥರ ವರ್ಣನೆ ಮಾಡ್ತಾರೆ. ವಿಲಿಂಗರು, ಸಲಿಂಗರು ಅಂತಂದ್ರೆ ಈ ಲಿಂಗ ಅಂದರೆ ಲಿಂಗದೇಹ, ವಿ ಅಂದರೆ ಆ ಲಿಂಗದೇಹವನ್ನು ಕಳ್ಕೊಂಡವರು, ಮುಕ್ತರಾದವರು ಅಂತ ಅರ್ಥ. ಲಿಂಗಭಂಗ ಮಾಡಿಕೊಂಡಂತಹ ಮುಕ್ತರು. ಸಲಿಂಗರು ಅಂತಂದ್ರೆ ಇನ್ನೂ ಲಿಂಗದೇಹದ ಹಿಡಿತದಲ್ಲಿದ್ದವರು, ಇನ್ನೂ ಇಲ್ಲೇ ಇದ್ದಾರೆ, ಅವರು ಮೇಲೆ ಹೋಗಿಲ್ಲ, ಸಂಸಾರದ ಬಂಧನದಲ್ಲಿದ್ದವರು ಅಂತ ಹೀಗೆ ಅದಕ್ಕೆ ಅರ್ಥ. ವಿಲಿಂಗರು, ಸಲಿಂಗರು. ಮತ್ತೆ ಸೃಜ್ಯರು, ಅಸೃಜ್ಯರು. ಸೃಜ್ಯ ಅಂದರೆ ಸೃಜ ವಿಸರ್ಗವನ್ನು ಧಾತು ಮೇಲೆ ಹುಟ್ಟಿದ್ದದು. ಹಾಗಾಗಿ ಸೃಜ್ಯರು ಅಂತಂದ್ರೆ ಈಗ ಸೃಷ್ಟಿಗೆ ಬಂದವರು. ಅಸೃಜ್ಯರು ಅಂದ್ರೆ ಇನ್ನೂ ಸೃಷ್ಟಿಗೆ ಬಂದಿಲ್ಲ, ಅವರು ಕೆಲವರು ಮುಂದಿನ ಕಲ್ಪದಲ್ಲಿ ಸೃಷ್ಟಿಗೆ ಬರಬೇಕಾಗಿದೆ. ಅಂಥವರು ಸೃಜ್ಯರು, ಅಸೃಜ್ಯರು ಅಂತ ಹೀಗೆ ತೋರಿಸ್ತಾರೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು ಕಡೆ ಸೃಜ್ಯ, ಅಸೃಜ್ಯ ಅಂತ ಎರಡು ಶಬ್ದಗಳನ್ನು ದಾಸರು ಪ್ರಯೋಗ ಮಾಡಿದ್ದಾರಲ್ಲ, ಹಾಗೆ ಪ್ರಯೋಗ ಮಾಡಿದ್ರಿಂದ ಸೃಜ್ಯ ಸರ್ವಸೃಷ್ಟಿ ಪಕ್ಷ ಮತ್ತು ಮುಷ್ಟಿ ಸೃಷ್ಟಿ ಪಕ್ಷ ಅಂತ ಎರಡು ಪಕ್ಷಗಳಿವೆ, ಎರಡು ವಾದಗಳಿವೆ ನಮ್ಮಲ್ಲಿ. ಅವು ಇನ್ನೂ ತೀರ್ಮಾನ ಆಗಿಲ್ಲ. ಸುಮ್ಮನೆ ಹಿಂದೊಂದ್ಸರಿ ಹೇಳಿದ್ದೆ, ಸರ್ವಸೃಷ್ಟಿವಾದ ಅಂತಂದ್ರೆ ಈ ಜಗತ್ತಿನಲ್ಲಿ ಎಷ್ಟು ಜೀವರಿದ್ದಾರಲ್ಲ, ಅನಂತ ಅನಂತ ಜೀವರು, ಅವರೆಲ್ಲ ಸೃಷ್ಟಿಗೆ ಈಗಾಗಲೇ ಬಂದು ಬಿಟ್ಟಿದ್ದಾರೆ ಅಂತ ಇದು ಈ ಒಂದು ಪಕ್ಷ. ಇನ್ನೊಂದು ಮುಷ್ಟಿ ಸೃಷ್ಟಿ ಪಕ್ಷ ಅಂತಂದ್ರೆ ಪರಮಾತ್ಮನೊಂದು ಈ ಸೃಷ್ಟಿ ಏನು ಪ್ರಾರಂಭ ಆಗ್ತದಲ್ಲ, ಆವಾಗ ಒಂದು ಮುಷ್ಟಿ ಪರಿಮಿತರಾದ ಜೀವರನ್ನ ಸೃಷ್ಟಿಗೆ ಬಿಡ್ತಾನೆ. ಅವರೆಲ್ಲ ಆ ಚತುರ್ಮುಖ ಬ್ರಹ್ಮನ 100 ವರ್ಷದ ಪೈಕಿ 50 ವರ್ಷ ಮೊದಲು ಅಂತೂ ಕಳೆದು ಹೋಗಿರ್ತದೆ, ಅಲ್ಲೇನು ಸೃಷ್ಟಿ ಇರೋದಿಲ್ಲ. ಅವಾಗ ಚತುರ್ಮುಖ ಒಬ್ಬನೇ ಇರ್ತಾನೆ. 51ನೇ ವರ್ಷದಿಂದ ಅವನ 100ನೇ ವರ್ಷ ತನಕ ಏನು ಸೃಷ್ಟಿ ನಡೀತದಲ್ಲ, ಸೃಷ್ಟಿ ದಿನಪ್ರಳಯ ಇತ್ಯಾದಿ ನಡೀತಾವಲ್ಲ, ಆ 50 ವರ್ಷದಲ್ಲಿ ಇವರೆಲ್ಲ ಸೃಷ್ಟಿಗೆ ಬಂದವರು ತಮ್ಮ ಗತಿಯನ್ನು ಕಾಣ್ತಾರೆ. ಇದು ಮುಷ್ಟಿ ಸೃಷ್ಟಿ ಪಕ್ಷ. ಸೃಜ್ಯ, ಅಸೃಜ್ಯ ಅಂತ ಎರಡು ವಿಭಾಗ ಮಾಡುವ ಮೂಲಕ ಸರ್ವ ಸೃಷ್ಟಿ ಪಕ್ಷ ಅಂತನ್ನೋದು ಶಾಸ್ತ್ರಕ್ಕೆ ಸಮ್ಮತ ಅಲ್ಲ, ಮುಷ್ಟಿ ಸೃಷ್ಟಿ ಪಕ್ಷನೇ ಶಾಸ್ತ್ರಕ್ಕೆ ಸಮ್ಮತ ಅಂತನ್ನೋದನ್ನು ಇಲ್ಲಿ ಸೂಚನೆ ಮಾಡಿದ್ದಾರೆ ದಾಸರು ಅಂತ ವ್ಯಾಖ್ಯಾನದಲ್ಲಿ ಬರೀತಾರೆ. ವ್ಯಾಖ್ಯಾನದಲ್ಲಿ ಬರೆದದ್ದನ್ನು ಹೇಳಿದೆ, ಆದರೆ ಅಷ್ಟು ಸುಲಭವಾಗಿ ಅದು ಬಗೆಹರಿಯುವ ವಿಷಯ ಅಲ್ಲ. ನಾನು ಮೊನ್ನೆ ಒಬ್ಬರು ವಿದ್ವಾಂಸರ ಜೊತೆ ಚರ್ಚೆ ಮಾಡಿದ್ದೆ, ಅದು ಇವಕ್ಕೆಲ್ಲ ಉತ್ತರ ಯಾವಾಗ ಸಿಗ್ತದೆ ಅಂತ ನನಗೂ ಇನ್ನೂ ಗೊಂದಲನೇ ಇದೆ. ಬಹಳಷ್ಟು ಇನ್ನೂ ಜ್ಞಾನಿಗಳಾದವ್ರ ಜೊತೆ ಚರ್ಚೆ ಮಾಡಬೇಕು. ಜ್ಞಾನಿಗಳ ಬರಹ ಇತ್ಯಾದಿಗಳನ್ನ ಒಂದು ವೇಳೆ ನೋಡಿದ್ರೂ ಕೂಡ ಅಲ್ಲಿ ಏನು ಅನಿಸ್ತದೆ ಅಂದರೆ, ದೊಡ್ಡವರು ಹೀಗೆ ಹೇಳ್ತಾರೆ ಅಂತ ಹೇಳ್ತಾರೆ ನಮ್ಮ ಕಡೆ, ತಮ್ಮ ಅಭಿಪ್ರಾಯ ಏನು ಅಂತ ಹೇಳೋದಿಲ್ಲ. ಹಾಗಾಗಿ ಇವತ್ತು ಬೇರೆ ಬೇರೆ ವಿದ್ವಾಂಸರ ಜೊತೆ ಚರ್ಚೆ ಮಾಡಿದರೆ ಕೆಲವರು ಸಮಸ್ತ ಸೃಷ್ಟಿವಾದಿಗಳು, ಎಲ್ಲಾ ಜೀವರು ಈಗಾಗಲೇ ಸೃಷ್ಟಿಗೆ ಬಂದಾಗಿದೆ. ಇನ್ನು ಕೆಲವರ ಪ್ರಕಾರ ಒಂದು ಮುಷ್ಟಿ ಪರಿಮಿತರಾಗಿ ಮಾತ್ರ ಜೀವರು ಸೃಷ್ಟಿಗೆ ಬಂದಿದ್ದಾರೆ. ಯಾಕೆ ಈ ಸಮಸ್ಯೆ ಬಂತು ಅಂತಂದ್ರೆ, ಸುಮ್ಮನೆ ನಿಮ್ಮ ಜೊತೆ ಹೇಳ್ಕೊಂಡೆ, ನಿಮ್ಮ ಜೊತೆ ಹೇಳ್ಕೊಂಡ್ಬಿಟ್ರೆ ಅದನ್ನ ಏನಾಗ್ತದೆ ಅಂದ್ರೆ, ಮುಂದೆ ನೀವೆಲ್ಲಾದ್ರೂ ಯಾರಾದ್ರೂ ವಿದ್ವಾಂಸರ ಮಾತು ಚರ್ಚೆಗಳನ್ನು ಕೇಳಿದಾಗ ಅಲ್ಲಿ ಕಂಡದನ್ನು ನೀವೇನಾದ್ರೂ ನನಗೆ ಹೇಳ್ಬೋದು. ನಾನು ಇದನ್ನೇನು ಅಷ್ಟು ಸುಲಭವಾಗಿ ಅವಗಣನೆ ಮಾಡೋದಿಲ್ಲ, ಇನ್ನ ಮತ್ತಷ್ಟು ಚರ್ಚೆ ಮಾಡ್ತೇನೆ. ಚರ್ಚೆಗೆ ಮೂಲ ವಿಷಯ ಏನಂತಂದ್ರೆ, ಈ ರುಜುಗುಣಸ್ಥ ಜೀವರು ಇರ್ತಾರಲ್ಲ, ರುಜುಗುಣಸ್ಥರಾದ ಜೀವರು ಈಗ ಮುಖ್ಯ ಪ್ರಾಣ ಇದ್ದಾನೆ, ಇವನು ಮುಂದೆ ಬ್ರಹ್ಮನ ಪದವಿಗೆ ಹೋಗ್ತಾನೆ. ಈ ಮುಖ್ಯ ಪ್ರಾಣನ ಪದವಿಗೆ ಬರಬೇಕಾದ್ರೆ ಈತ ಅದೆಷ್ಟೋ 90 ಕಲ್ಪ 100 ಕಲ್ಪ ಸಾಧನೆ ಮಾಡಿ ಇಲ್ಲಿಗೆ ಬಂದ. ಕೆಲವರು 10 ಕಲ್ಪ ಸಾಧನೆ ಮಾಡಿದರು, ಕೆಲವರು 1 ಕಲ್ಪ ಸಾಧನೆ ಮಾಡಿದವರು ಅಂತ ಹೀಗೆಲ್ಲ ಅವ್ರ ಸಾಧನಾ ಮಾರ್ಗವನ್ನು ವರ್ಣನೆ ಮಾಡ್ತಾರೆ. ಈ ಮುಖ್ಯ ಪ್ರಾಣನೂ ಕೂಡ ಇದೇ ಸೃಷ್ಟಿಯಲ್ಲೇ ಪರಮಾತ್ಮ ಮುಷ್ಟಿಯಿಂದ ಹೊರಗೆ ಬಂದವನಾಗಿದ್ರೆ ಅವನು 100 ಕಲ್ಪ ಸಾಧನೆ ಹೇಗೆ ಮಾಡಿದ ಅಂತ ಒಬ್ಬ ವಿದ್ವಾಂಸರನ್ನು ಪ್ರಶ್ನೆ ಕೇಳಿದೆ. ಇದು ವಿಚಾರ ಮಾಡಬೇಕು. ನಮಗೂ ಬಂದಿದೆ ಈ ಪ್ರಶ್ನೆ, ಅದಿನ್ನೂ ಪ್ರಶ್ನೆ ಬಗೆಹರಿದಿಲ್ಲ. ಕೆಲವರು ಹಿರಿಯ ವಿದ್ವಾಂಸರನ್ನು ನಾನು ಕೇಳಿದೆ. ಅಂಥವ್ರು ಕೇಳಿದವರೊಬ್ಬರು, ನಾನು ಮುಷ್ಟಿ ಸೃಷ್ಟಿವಾದವನ್ನು ಒಪ್ಪೋದೇ ಇಲ್ಲ, ಸಮಸ್ತ ಸೃಷ್ಟಿವಾದವನ್ನೇ ಒಪ್ತೇನೆ. ಸಮಸ್ತ ಸೃಷ್ಟಿವಾದ ಒಪ್ಪಿದಾಗ ಈಗಿನ ಮುಖ್ಯ ಪ್ರಾಣ, ಇವ್ರ ಹಿಂದಿನ ಎಲ್ಲ ಋಷಿಗಳು, ಇವರೆಲ್ಲ ಈಗಾಗಲೇ ಸೃಷ್ಟಿಯಲ್ಲಿ ಇದ್ದಾರೆ, ಎಷ್ಟೋ ಜೀವರು ಇದ್ದಾರೆ. ಸಮಸ್ತ ಸೃಷ್ಟಿವಾದವನ್ನು ಒಪ್ಪಿದಾಗ ಮಾತ್ರ ಅವರು 100 ಜನ್ಮ, 100 ಕಲ್ಪ, 10 ಕಲ್ಪ, 40 ಕಲ್ಪ ಈ ಸಾಧನೆ ಮಾಡಿದ್ದು ಅದಕ್ಕೊಂದು ಅರ್ಥ ಸಿಗ್ತದೆ. ಇಲ್ಲ ಇದೇ ಮುಷ್ಟಿಯಿಂದ ಪರಮಾತ್ಮ ಹೊರಗೆ ತೆಗೆದಾಗ ಇವ್ರು ಸೃಷ್ಟಿಗೆ ಬಂದ್ರು ಅಂತಂದು ಬಿಟ್ರೆ, ಅವ್ರು 100 ಕಲ್ಪ ಯಾವಾಗ ಸಾಧನೆ ಮಾಡಿದ್ರು, 40 ಕಲ್ಪ ಯಾವಾಗ ಸಾಧನೆ ಮಾಡಿದ್ರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗದಂಗೆ ಆಗ್ತದೆ. ಯಾವಾಗ ಇದೇ ಪರಮಾತ್ಮನ ಮುಷ್ಟಿಯಿಂದಲೇ ನಮ್ಮ ಜೊತೆಗೇನೆ ಆತನು ಹೊರಗೆ ಬಂದಿದ್ದಾದ್ರೆ 100 ಕಲ್ಪ ಆತ ಯಾವಾಗ ಸಾಧನೆ ಮಾಡಿದ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲದಂಗೆ ಆಗ್ತದೆ. ಅದಕ್ಕೆ ನಾವು ಸಮಸ್ತ ಸೃಷ್ಟಿವಾದವನ್ನೇ ಒಪ್ತೀವಿ ಅಂತ ಒಬ್ಬರು ವಿದ್ವಾಂಸರು ಹೇಳಿದ್ದನ್ನ ಚರ್ಚೆ ಮಾಡಿದ್ದನ್ನು ನಾವು ಕೇಳಿದ್ವಿ. ಆದ್ರೆ ಅದು ಇನ್ನೂ ಬಗೆಹರಿದಿಲ್ಲ. ಸುಮ್ಮನೆ ನಿಮ್ಮ ಎದುರಿಗೆ ಹೇಳ್ಕೊಂಡೆ.
ಮೂಲ ವಿಷಯಗಳನ್ನ ಆಚಾರ್ಯ ಏನು ಹೇಳ್ತಾರೆ ಸರ್ವಮೂಲದಲ್ಲಿ, ಅದ್ರ ಬಗ್ಗೆ ವಿವಾದ ಇರೋದಿಲ್ಲ. ಸಣ್ಣ ಪುಟ್ಟ ವಿಷಯಗಳ ಬಗ್ಗೆ ವಿದ್ವಾಂಸರಲ್ಲಿ ಇವತ್ತು ಕೂಡ ಚರ್ಚೆ ನಡೆದೇ ಇದೆ. ಹಾಗಾಗಿ ಅಷ್ಟು ಸುಲಭವಾಗಿ ಅದು ಬಗೆಹರಿಯುವಂಥದ್ದಲ್ಲ. ನೋಡ್ಬೇಕಿನ್ನು ಎಂದಾದ್ರೂ ನಮ್ಗೆ ಸಿಗ್ತದೇನೋ ಅದ್ರದ್ದೊಂದು ಸುಳಿವು ಅಂತೇಳಿ. ಜೀವ ಜೀವರ ಭೇದ, ಜಡ ಜಡ ಜೀವ ಜಡಗಳ ಭೇದ, ಪರಮನು ಜೀವ ಜಡ ಸುವಿಲಕ್ಷಣನು ಎಂದರಿತು ನಿತ್ಯದಲ್ಲಿ. ಈ ವಿರಿಂಚಾಂಡದಳು ಎಲ್ಲಾ ಥಾವಿನಲ್ಲಿ ತಿಳಿದು 5 ಭೇದ ಕಳೆಯವರದಳು ಅಚ್ಯುತನ ಪದವೈದು ಶೀಘ್ರದಲ್ಲಿ. 5 ಭೇದಗಳಿವೆ. ಈ 5 ಭೇದಗಳನ್ನು ಅನುಸಂಧಾನ ಮಾಡ್ಕೋ. ಅವು ಯಾವ್ಯಾವ ಭೇದ ಅಂತಂದ್ರೆ, ಜೀವ ಜೀವರ ಭೇದ, ಒಂದು ಜೀವಕ್ಕೂ ಇನ್ನೊಂದು ಜೀವಕ್ಕೂ ವ್ಯತ್ಯಾಸ ಇದೆ, ಭೇದ ಇದೆ ಮೂಲತಃ. ಮತ್ತೆ ಜಡ ಜಡಗಳ ನಡುವೆ ಭೇದ ಇದೆ. ಮತ್ತೆ ಜೀವ ಜಡಗಳ ನಡುವೆ ಭೇದ ಇದೆ. ಜೀವ ಜ್ಞಾನಾನಂದ ಇತ್ಯಾದಿಗಳಿದ್ದವನು, ಜಡಕ್ಕೆ ಜ್ಞಾನ ಇಲ್ಲ. ಹಾಗಾಗಿ ಜೀವ ಜಡ ಎರಡು ಕೂಡ ಭಿನ್ನ. ಪರಮಾತ್ಮನು ಜೀವನಿಗಿಂತ ಭಿನ್ನ, ಅತ್ಯಂತ ಭಿನ್ನನಾದವನು. ಮತ್ತು ಪರಮಾತ್ಮ ಜೀವನಿಗಿಂತನೂ ಭಿನ್ನ, ಜಡಕ್ಕಿಂತನೂ ಭಿನ್ನ. ಇವು 5 ತಿಳಿದುಕೋ. ಈ ಪಂಚಭೇದಗಳನ್ನು ತಿಳಿದುಕೊಂಡು ಬ್ರಹ್ಮಾಂಡದಲ್ಲಿ ಎಲ್ಲಾ ಸ್ಥಳದಲ್ಲೂ ಇವಿವೆ ಅಂತ ತಿಳಿದುಕೋ. ಈ ವಿರಿಂಚಾಂಡದಳು ಸುವಿಲಕ್ಷಣನು, ಅಷ್ಟೇ ಸುಮ್ಮನೆ ವಿಲಕ್ಷಣ ಅಲ್ಲ, ಸುವಿಲಕ್ಷಣ, ಸಂಪೂರ್ಣವಾಗಿ ವಿಲಕ್ಷಣ ಎಂದರಿದು ನಿತ್ಯದಲ್ಲಿ ಈ ವಿರಿಂಚಾಂಡದಳು, ವಿರಿಂಚ ಅಂದ್ರೆ ಬ್ರಹ್ಮ, ಅವನ ಅಂಡದಳು ಎಲ್ಲಾ ಠಾವಿನಲ್ಲೂ ತಿಳಿದು. ಇದು ಇಂಥ ಊರಿನಲ್ಲಿದೆ, ಇಂಥ ಊರಿನಲ್ಲಿ ಇಲ್ಲ ಅಂತಿಲ್ಲ, ಎಲ್ಲಾ ಕಡೆ ಇದ್ದದ್ದೇ ಇದು. ತಿಳಿದು 5 ಭೇದ ಕಳೆಯವರದಳು, ಈ ದೇಹದಲ್ಲಿ ಕೂಡ ಅದನ್ನು ತಿಳಿದುಕೋ. ತಿಳಿದು ದೇಹದಲ್ಲಿ ಅದನ್ನು ಚಿಂತನೆ ಮಾಡಿ ಅಚ್ಯುತನ ಸ್ಥಾನವಾದಂಥ ಅಚ್ಯುತನ ಪದ ಅಂದರೆ ಶ್ವೇತದ್ವೀಪ, ವೈಕುಂಠ, ಅನಂತಾಸನ ಇತ್ಯಾದಿಗಳು, ಅವುಗಳನ್ನು 5 ಅವುಗಳನ್ನು ನೀನು ಹೋಗಿ ಮುಟ್ಟು ಶೀಘ್ರದಲ್ಲಿ. ಇದನ್ನು ತಿಳ್ಕೊಂಡ್ರೆ ಮುಕ್ತಿ. ಅಚ್ಯುತನ ಪದವೈದು ಶೀಘ್ರದಲ್ಲಿ. ಅದು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ 1ನೇ ಅಧ್ಯಾಯದ 70-71 ಶ್ಲೋಕಗಳು. ಜೀವೇಶಯೋರ್ಭಿದ, ಜೀವ ಮತ್ತು ಈಶ್ವರರ ನಡುವೆ ಭೇದ. ಜೀವಭೇದ ಪರಸ್ಪರಂ. ಜಡೇಶಯೋ, ಜಡ ಮತ್ತು ಈಶ್ವರನಿಗೆ ಭೇದ. ಜಡಾನಾಂಚ, ಜಡಗಳ ನಡುವೆ ಪರಸ್ಪರ ಭೇದ. ಜಡ ಜೀವಭಿದ, ಜಡ ಮತ್ತು ಜೀವಗಳ ನಡುವೆ ಭೇದ. ಪಂಚಭೇದ ಇಮೇ ನಿತ್ಯಾಹ ಸರ್ವಾವಸ್ಥಾಸು, ಎಲ್ಲ ಕಾಲದಲ್ಲೂ ಈ ಭೇದಗಳು ಇದ್ದದ್ದೇ, ಅವು ಹೋಗುವಂಥವಲ್ಲ. ಅವು ಮೊದಲು ಯಾವಾಗೋ ಒಂದು ಕಾಲದಲ್ಲಿ ಅಭಿನ್ನಗಳಾಗಿದ್ದು ಮುಂದೆ ಅದು ಭಿನ್ನಗಳಾದವು ಅಂತ ಹೀಗಿಲ್ಲ. ಅದನ್ನು ಶಾಸ್ತ್ರದಲ್ಲಿ ಏನು ವರ್ಣನೆ ಮಾಡ್ತಾರೆ ಅಂದರೆ, ಯಾವುವು ಒಂದು ಕಾಲದಲ್ಲಿ ಅಭಿನ್ನವೋ ಅದು ಯಾವ ಕಾಲದಲ್ಲೂ ಮುಂದೆ ಭಿನ್ನ ಆಗೋದಿಲ್ಲ. ಯಾವುವು ಒಮ್ಮೆ ಭಿನ್ನನೋ ಅವು ಮುಂದೊಂದು ಅವು ಅಭಿನ್ನ ಕೂಡ ಆಗೋದಿಲ್ಲ. ಒಂದು ಜಾಗದಲ್ಲಿರ್ತವೆ, ಹಾಲು ನೀರು ಸೇರ್ಕೊಂಡಿರ್ತವೆ. ಭೇದ ನಮಗೆ ತಿಳಿದೇ ಇರ್ಬೋದು, ಜ್ಞಾನಿಗಳಾದವರು ತಿಳಿತದೆ. ಒಮ್ಮೆ ಭಿನ್ನ ಆದದ್ದೆಂದು ಅಭಿನ್ನ ಆಗೋದಿಲ್ಲ, ಒಮ್ಮೆ ಅಭಿನ್ನ ಆದದ್ದೆಂದು ಭಿನ್ನ ಆಗೋದಿಲ್ಲ ಅಂತ. ಅದಕ್ಕಾಗಿ ಸರ್ವಾವಸ್ಥಾಸು ಅಂತ ಹೇಳಿದ್ರು. ಆದಿಯಲ್ಲಿ ಕ್ಷರಾಕ್ಷರಾಖ್ಯ ದ್ವೇದ ಅಕ್ಷರದಳು ರಮಾ ಮಧುಸೂದನರು, ಕ್ಷರದಳು ಪ್ರಕೃತಿ ಪ್ರಣವ ಕಾಲಗಳು, ವೇದ ಮುಖ್ಯ ತೃಣಾಂತ ಜೀವರ ಭೇದಗಳನ್ನು ಅರಿತು ಈ ರಹಸ್ಯವ ಬೋಧಿಸದೆ ಮಂದರಿಗೆ ಸರ್ವತ್ರದಲ್ಲಿ ಚಿಂತಿಪುದು. ಆದಿಯಲ್ಲಿ ಕ್ಷರ ಮತ್ತು ಅಕ್ಷರ ಅಂತ 2 ಹೆಸರಿನ ಈ ಜೀವಗಳಿವೆ, 2 ವಿಧವಾದ ವಸ್ತುಗಳಿವೆ. ಕ್ಷರಾಕ್ಷರಾಖ್ಯ ದ್ವೇದ, ದ್ವೇದ ಅಂದರೆ ಭಿನ್ನವಾದಂಥದ್ದು, 2 ವ್ಯತ್ಯಾಸವುಳ್ಳಂಥವು. ಇಂಥವು 2 ಇವೆ. ಆ ಅಕ್ಷರದಲ್ಲಿ ಯಾರ್ಯಾರು ಸೇರ್ತಾರೆ ಅಂತಂದ್ರೆ ಮಹಾಲಕ್ಷ್ಮಿ ಮತ್ತು ನಾರಾಯಣ, ಅವರಿಬ್ಬರು ಕೂಡ. ಮಹಾಲಕ್ಷ್ಮಿಯನ್ನು ಅಕ್ಷರ ಅಂತ ಹೇಳ್ತಾರೆ. ಕ್ಷರ ಪುರುಷ ಅಕ್ಷರ ಪುರುಷರು ಅಂತಂದ್ರೆ ಇವರೆಲ್ಲರು. ಅಕ್ಷರ ಪುರುಷ ಅಂದ್ರೆ ಲಕ್ಷ್ಮೀದೇವಿ, ಕ್ಷರ ಪುರುಷ ಅಂತಂದ್ರೆ ಜೀವ. ಇವರಿಬ್ಬರಿಗಿಂತಲೂ ಭಿನ್ನ ಆದ್ರಿಂದ ಅವನು ಪುರುಷೋತ್ತಮ ಅಂತ ಕರೀತಾರೆ, ಇದು ಭಗವದ್ಗೀತಾದಲ್ಲಿ ಹೇಳಿದ್ದು. ಆದರೂ ನಾಶರಹಿತ ಆದ್ರಿಂದ ಅವನನ್ನು ಅಕ್ಷರ ಅಂತ ಅನ್ಬಹುದು, ಪರಮಾತ್ಮನನ್ನು. ಅಕ್ಷರದಳು ರಮಾ ಮಧುಸೂದನರು, ರಮಾದೇವಿಯು ಮತ್ತು ಮಧುಸೂದನ ಇವರಿಬ್ಬರು ಆ ಅಕ್ಷರದೊಳಗೆ ಸೇರ್ತಾರೆ. ಕ್ಷರದೊಳಗೆ ಯಾರು ಸೇರ್ತಾರೆ ಅಂತಂದ್ರೆ ಪ್ರಕೃತಿ ಪ್ರಣವ ಕಾಲಗಳು. ಪ್ರಕೃತಿ ಅಂತಂದ್ರೆ ಈ ಜಡ ಪ್ರಕೃತಿ ಇದು, ಮತ್ತೆ ಪ್ರಣವ ಅಂದ್ರೆ ಓಂಕಾರ ಮತ್ತು ವೇದ, ಮತ್ತು ಕಾಲಗಳು ಈ ಎಲ್ಲದಕ್ಕೂ ಕೂಡ ಭೂತ ಭವಿಷ್ಯ ವರ್ತಮಾನ ಕಾಲ ಅಂತ ಕಾಲಗಳಿವೆಯಲ್ಲ, ಈ ಕಾಲ ಮತ್ತು ಬ್ರಹ್ಮ ಮೊದಲಾದ ತೃಣಾಂತ ಜೀವರು, ಬ್ರಹ್ಮನಿಂದ ಆರಂಭ ಮಾಡಿಕೊಂಡು ತೃಣದ ತನಕ ಜೀವರು, ಇವರೆಲ್ಲ ಅಲ್ಲಿದ್ದಾರೆ.
ಈ ಭೇದಗಳನ್ನು ತಿಳ್ಕೊಳ್ಬೇಕು. ಮತ್ತೆ ಈ ಭೇದಗಳನ್ನು ತಿಳ್ಕೊಳ್ಳುವಾಗ ಯಾರು ಮಂದರಾದವ್ರಿಗೆ ತಿಳಿಸ್ಲಿಕ್ಕೆ ಹೋಗ್ಬೇಡ್ರಿ. ಮಂದರಾದವರು ಇದನ್ನು ಸರಿಯಾಗಿ ತಿಳ್ಕೊಳ್ಳೋದು ಇಲ್ಲ, ತಿಳ್ಕೊಂಡು ನಿಮ್ಮನ್ನೇ ಅಪಹಾಸ್ಯ ಮಾಡ್ತಾರೆ, ಅಂಥವ್ರಿಗೆ ತಿಳಿಸ್ಲಿಕ್ಕೆ ಹೋಗಬೇಡಿ. ಇಲ್ಲಿ ನಡುವೆ ಕೆಲವು ಸೂಕ್ಷ್ಮಗಳಿವೆ. ಇಲ್ಲಿ ಹಿಂದೆ ಯಾವುದೋ ಒಂದು ಪದ್ಯದಲ್ಲಿ ಇದೆ, ಇವತ್ತೇ ನಾವು ನೋಡಿದ ಪದ್ಯದಲ್ಲೇ ಈ ಪ್ರಣವ ಅಂತ ಏನಿದೆಯಲ್ಲ, ಆ ಪ್ರಣವ ನಿತ್ಯ ಅಂತ ಬಂತಲ್ಲಿ. ಈಗ ಪ್ರಣವವನ್ನು ಕ್ಷರ ಅಂತ ಹೇಳಿಬಿಟ್ರು, ನಾಶವುಳ್ಳದ್ದು ಅಂತ ಹೇಳಿದ್ರು. ಎಷ್ಟನೇ ಪದ್ಯದಲ್ಲಿ ಅಂದ್ರೆ 87 ಇವತ್ತು ಬಂತೋ ನಿನ್ನೆ ಬಂತೋ ನನಗೇನೋ ಅಷ್ಟು ಸರಿಯಾಗಿ ನೆನಪಿಗೆ ಬರೋದಿಲ್ಲ, ಇರಲಿ. ವೇದಗಳನ್ನ ಸಾಮಾನ್ಯವಾಗಿ ನಿತ್ಯ ಅಂತಾನೆ ಹೇಳ್ತಾರೆ. ಆದರೆ ಇಲ್ಲಿ ಪ್ರಕೃತಿ, ಪ್ರಣವ, ಕಾಲ ಇವೆಲ್ಲವನ್ನು ಕೂಡ ಅನಿತ್ಯ ಅಂತ ಇಲ್ಲಿ ವರ್ಣನೆ ಮಾಡಿದರು. ಹಾಗ್ಯಾಕೆ ವರ್ಣನೆ ಮಾಡ್ತಾರೆ ಅಂತಂದ್ರೆ, ಸಂಪೂರ್ಣವಾಗಿ ನಿತ್ಯ ಯಾವತ್ತೂ ಕೂಡ ಪರಮಾತ್ಮ ನಿತ್ಯನೇ, ಎಲ್ಲಾ ರೀತಿಯಿಂದ ನಿತ್ಯ ಅವನೊಬ್ಬನೇ. ಉಳಿದಿದ್ದೆಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಅನಿತ್ಯತ್ವಕ್ಕೊಳಪಟ್ಟದ್ದು. ಅದು ಹೇಗೆ ಅಂತಂದ್ರೆ, ಲಕ್ಷ್ಮೀದೇವಿ ಕೂಡ ನಿತ್ಯಳೆ, ಅವಳ ಸ್ವರೂಪವೂ ನಿತ್ಯ, ಶರೀರವೂ ನಿತ್ಯ ಲಕ್ಷ್ಮೀದೇವಿದು. ಬ್ರಹ್ಮಾದಿ ಜೀವರಿಗೆ ಸ್ವರೂಪ ನಿತ್ಯ ಹೌದು, ಆದರೆ ಶರೀರ ನಿತ್ಯ ಅಲ್ಲ, ಪಾಂಚಭೌತಿಕವಾದ ಶರೀರ ಅವರಿಗೆ ಬರ್ತದೆ. ಇಂಥ ಪಾಂಚಭೌತಿಕವಾದ ಶರೀರ ಲಕ್ಷ್ಮೀದೇವಿ ಬರೋದಿಲ್ಲ. ಆದರೂ ಅವಳಿಗೂ ಒಂದು ನಾಶ ಇದೆ. ಅದೆಂಥದ್ದು ನಾಶ ಮತ್ತು ಉತ್ಪತ್ತಿ ಅಂತಂದ್ರೆ, ಸೃಷ್ಟಿ ಮಾಡಬೇಕು ಅನ್ನುವಂಥ ಇಚ್ಛಾ ಬಂದ್ರೆ ಅವಳಿಗೆ ಅದೊಂದು ಉತ್ಪತ್ತಿ. ಇಚ್ಛಾ ಅದು ಪರಮಾತ್ಮನ ಅಧೀನವಾಗಿ ಬರೋದು. ಪರಮಾತ್ಮನ ಅಧೀನವಾಗ ಇಚ್ಛಾ ಬರ್ತದೆ, ಪರಮಾತ್ಮನ ಅಧೀನವಾಗ ಇಚ್ಛಾ ಹೋಗ್ತದೆ. ಅದಕ್ಕಾಗಿ ಅವಳಿಂದ ಉತ್ಪತ್ತಿ ನಾಶ ಉಳ್ಳವಳು ಅಂತ ಹೇಳ್ತಾರೆ. ಇಂಥ ದೃಷ್ಟಿಯಿಂದ ನಡುವ ಕೆಲವು ಕಡೆ ಒಮ್ಮೆ ನಿತ್ಯ ಅಂತ ಹೇಳ್ತಾರೆ, ಒಮ್ಮೆ ಅನಿತ್ಯ ಅಂತ ಹೇಳ್ತಾರೆ. ಇದೇನು ಈ ಥರ ವಿರುದ್ಧವಾಗಿ ಮಾತಾಡಿದ್ರಲ್ಲ ಅಂತಂದ್ರೆ, ಅದೆಲ್ಲೂ ಪರಮಾತ್ಮನ ಅಧೀನವಾಗಿ ಆ ಉತ್ಪತ್ತಿ ಮಾಡಬೇಕು ಅನ್ನುವ ಇಚ್ಛಾ, ಪರಮಾತ್ಮನ ಅಧೀನವಾಗಿ ಆ ಇಚ್ಛಾ ಹೋಗೋದು, ಈ ದೃಷ್ಟಿಯಿಂದ ಹೇಳಿರ್ತಾರೆ. ಹಾಗೆ ವೇದನೂ ಕೂಡ ಪರಮಾತ್ಮನಿಂದ ವ್ಯಕ್ತ ಆಗ್ತದೆ. ಯಾವ ಸೃಷ್ಟಿ ಆದಾಗ, ಸೃಷ್ಟಿಯೆಲ್ಲ ಮುಗಿದು ಪ್ರಳಯ ಆಗೋ ಪ್ರಸಂಗ ಬಂದಾಗ ಮತ್ತೆ ಅದನ್ನು ಆತ ಉಪಸಂಹಾರ ಮಾಡ್ಕೊಳ್ತಾನೆ. ವೇದದ ಮೂಲ ಸ್ವರೂಪ ನಿತ್ಯನೇ, ವ್ಯಕ್ತ ಮಾಡ್ತಾನಲ್ಲ, ಆ ಕಾರಣಕ್ಕಾಗಿ ಅದು ಅನಿತ್ಯ. ಆ ದೃಷ್ಟಿಯಿಂದ ದಾಸರು ಇಲ್ಲಿ ಹೇಳಿದ್ದಾರೆ. ನನಗೆ ಇದು ತತ್ವನಿರ್ಣಯದಲ್ಲಿ ಎಲ್ಲಿ ಹೇಳ್ತಾರೆ, ಸುಧಾದಲ್ಲಿ ಎಲ್ಲಿ ಹೇಳ್ತಾರೆ ಅಂತ ಈಗ ಒಮ್ಮೆಲೆ ನೆನಪಿಗೆ ಬರೋದಿಲ್ಲ. ಆದರೆ ಇಂಥ ದಾಸರು ಇಂಥ ಮಾತುಗಳೆಲ್ಲರೂ ಹೇಳಿದರೆ ಸರ್ವಮೂಲಕ ವಿರುದ್ಧ ಅಂತ ನೇರವಾಗಿ ನಿರಾಕರಣೆ ಮಾಡಬಾರ್ದು. ಅಂಥದ್ದು ಎಲ್ಲೋ ಒಂದು ಕಡೆ ವ್ಯಾಖ್ಯಾನದಲ್ಲಿ, ಎಲ್ಲೋ ಟೀಕಾ ವಾಕ್ಯಗಳಲ್ಲಿ, ಜಯತೀರ್ಥ ವಾಕ್ಯದಲ್ಲಿ ಎಲ್ಲೋ ಒಂದು ಕಡೆ ಅಂತ ಒಂದು ಮಾತಿರ್ತದೆ. ಸರ್ವಮೂಲದಲ್ಲಿ ಎಲ್ಲೋ ಒಂದು ಕಡೆ ಆ ಮಾತು ಹುದುಗಿ ಹೋಗಿರ್ತದೆ. ಅಂಥದನ್ನು ಹೊಂದಿಸ್ಕೋಬೇಕಷ್ಟೆ. ಅದಕ್ಕಾಗಿ ಈ ಭೇದಗಳನ್ನು ಮಂದರಿಗೆ ಹೇಳ್ಬೇಡ್ರಿ. ಮಂದರಿಗೆ ಹೇಳ್ಬಿಟ್ರೆ ಅವ್ರು ಏನಾದ್ರು ತಿಳ್ಕೊಂಡ್ಬಿಡ್ತಾರೆ, ಅಸ್ತವ್ಯಸ್ತವಾಗಿ ತಿಳ್ಕೊತಾರೆ ಅಂತ ಹೇಳಿದ್ದು. ಈ ರಹಸ್ಯವನ್ನು ಮಂದಮತಿಗಳಿಗೆ ತಿಳಿಸದೆ ಸರ್ವತ್ರದಲ್ಲಿ ಚಿಂತನೆ ಮಾಡಬೇಕು. ನೀವು ಹೀಗೆ ಆಲೋಚನೆ ಮಾಡಿರಿ. ದೀಪಗಳು ಪೊರಮಟ್ಟು ಆಪಣಾಲಯಗತ ತಿಮಿರಗಳ ತಾ ಪರಿಹರಗೈಸಿ ತದ್ಗ ಪದಾರ್ಥ ತೋರ್ಪಂತೆ ಸೌಪರ್ಣ್ಯ ವರವಹನ ತಾ ಬಹುರೂಪ ನಾಮದಿ ಎಲ್ಲ ಕಡೆಯಲ್ಲಿ ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸಿದರೆ. ಒಂದು ದೀಪ ಇತ್ತು. ಆ ಒಂದು ದೀಪದಿಂದ ದೀಪ ಹಚ್ಕೊಂಡು ಹೋದ್ರು ಉಳಿದವರೆಲ್ಲ. ಕಡ್ಡಿ ಪೆಟ್ಟಿಗೆ ರೂಪದಲ್ಲಿ ಒಂದು ದೀಪ ಇದ್ದೇ ಇದೆ. ಆ ಕಡ್ಡಿ ಪೆಟ್ಟಿಗೆ ಅಂಗಡಿಯಲ್ಲಿ ಇರ್ತದೆ. ಅದನ್ನು ತೊಗೊಂಡೋಗಿ ಉಳಿದವರೆಲ್ಲ ತಮ್ಮ ಮನೆಯಲ್ಲಿ ಬೆಳಕು ಮಾಡ್ಕೋತಾರೆ. ದೀಪದಿಂದ ದೀಪ ಹೊರಗೆ ಬಂದು ಅದು ಈ ಮನೆಯಲ್ಲಿ ಈ ಕೋಣೆಯಲ್ಲಿ ಒಂದು ದೀಪ ಇತ್ತು ಅಂತ ತಿಳ್ಕೊಡ್ರಿ. ಇನ್ನೊಂದು ಕೋಣೆಯಲ್ಲಿ ಇರಲಿಲ್ಲ ನಿಮ್ಮ ಮನೆಯಲ್ಲಿ. ಆವಾಗ ಮತ್ತೊಂದು ಹಣತೆ ತಂದು ಅದಕ್ಕೆ ಬತ್ತಿ ಎಣ್ಣೆ ಇತ್ಯಾದಿಗಳನ್ನು ಹಾಕಿ ಈ ದೀಪದ ಸಂಪರ್ಕಕ್ಕಂತಂದು ಹಚ್ಚಿ ಅಲ್ಲಿಡ್ತಾರೆ. ಒಂದು ಕೋಣೆ, ಮತ್ತೊಂದು ಕೋಣೆಯಲ್ಲಿ ಇಡ್ತಾರೆ. ಹೀಗೆ ದೀಪಗಳು ಒಂದು ದೀಪದಿಂದ ಅನೇಕ ದೀಪಗಳು ಆಗ್ತಾ ಹೋಗಿ ಆಪಣ ಅಂದ್ರೆ ಅಂಗಡಿಯಲ್ಲಿದ್ದ ಕತ್ತಲೆ, ಮನೆಯಲ್ಲಿದ್ದ ಕತ್ತಲೆ, ಹಜಾರದಲ್ಲಿದ್ದ ಕತ್ತಲೆ, ಮಲಗುವ ಕೋಣೆಯಲ್ಲಿ, ದೇವರ ಕೋಣೆಯಲ್ಲಿ ಇದ್ದ ಕತ್ತಲೆಗಳನ್ನ ಆ ದೀಪ ಪರಿಹಾರ, ಅಲ್ಲಿ ಇದ್ದ ಕತ್ತಲನ್ನ ದೀಪ ಪರಿಹಾರ ಮಾಡಿ ಆ ಪದಾರ್ಥಗಳನ್ನು ತೋರಿಸಿಕೊಡ್ತದಲ್ಲ. ಹಾಗೆ ಗರುಡ ವಾಹನನಾದ ಶ್ರೀಹರಿ ಅವನೇನ್ ಮಾಡ್ತಾನಂದ್ರೆ, ಬಹುರೂಪ ನಾಮಗಳಿಂದ ಮೂಲ ರೂಪ ದೀಪ ಒಂದೇ ಅದು. ಅವನು ಆ ತನ್ನ ಮೂಲ ರೂಪದಿಂದ ಅನೇಕ ರೂಪಗಳನ್ನು ತಾಳ್ತಾನೆ. ಗಳಿಂದ ಎಲ್ಲಾ ಕಡೆ ವ್ಯಾಪಿಸಿದ್ದು ಸ್ವೇಚ್ಛಾನುಸಾರ ತನ್ನ ಮಹಿಮೆಯನ್ನ ತೋರಿಸೋದಿಲ್ಲ. ವ್ಯಾಪಿಸಿದ್ದು ಯಥೇಷ್ಟ ಮಹಿಮೆಯ ತೋರ್ಪ ತಿಳಿಸೋದಲ್ಲ. ಪೂರ್ತಿ ತಿಳಿಸೋದಿಲ್ಲ ಅಂತನೂ ಇಲ್ಲ, ಸ್ವಲ್ಪ ಸ್ವಲ್ಪ ತಿಳಿಸ್ತಾನೆ. ಇದನ್ನೇ ಋಗ್ವೇದದಲ್ಲಿ ಅಗ್ನಿನಾಗ್ನಿ ಸಮಿಧ್ಯತೆ ಕವಿರ್ಗೃಹಪಾ ತಿರುಗುವ ಹವ್ಯವಾ ಜುಫಾಸ್ಯ. ನಿತ್ಯ ದೇವಾಲಯದಲ್ಲಿ ಆ ಕವಾಟ ಉದ್ಘಾಟನೆ ಮಾಡಿ ಅಗ್ನಿ ದೀಪ ಹಚ್ತೀವಲ್ಲ, ಅವಾಗ ಪಠನ ಮಾಡಬೇಕಾದ್ದು.
ಅಲ್ಲಿ ಅರ್ಥ ಏನು, ದೃಷ್ಟಾಂತ ಏನು ಕೊಟ್ಟಿರ್ತಾರಲ್ಲ, ಪರಮಾತ್ಮನಿಗೆ ಯಾವ ದೃಷ್ಟಾಂತನೂ ಪೂರ್ಣವಾಗಿ ಕೊಡ್ಲಿಕ್ಕೆ ಬರೋದಿಲ್ಲ. ಇವು ಈ ದೀಪ ಏನಿದೆ ಜಡ ದೀಪ, ಇದು ಜಡ ದೀಪ ಆದ್ದರಿಂದ ಆ ದೀಪಕ್ಕಿಂತ ಈ ದೀಪ ಭಿನ್ನವೇ ಇದೆ. ಯಾಕೆಂತಂದ್ರೆ ಈ ದೀಪ ಆರಿ ಹೋದ್ರೂ ಆ ದೀಪ ಇರ್ತದೆ, ಇದಕ್ಕಿರೋ ಎಣ್ಣೆ ಇದಕ್ಕಿರೋ ಬತ್ತಿ ಬೇರೆ. ಹಾಗಾಗಿ ಜಡಗಳಲ್ಲಿ ಭೇದ ಇರೋದ್ರಿಂದ ದೃಷ್ಟಾಂತವಾಗಿ ಕೊಟ್ಟಂತ ದೀಪಗಳು ಭಿನ್ನವೇ, ಆದರೂ ದೀಪ ಒಂದೇ ಅಂತ ಸುಮ್ಮನೆ ಹೇಳಿದ್ರು ಅಷ್ಟೇ. ಆದರೆ ದಾಷ್ಟಾಂತಿಕವಾದ ಪರಮಾತ್ಮ ಇದ್ದಾನಲ್ಲ, ಅವನು ಮಾತ್ರ ಆ ಮೂಲ ರೂಪದಿಂದ ಇಲ್ಲಿ ಬಂದ್ರು, ಅಂತರ್ಯಾಮಿಯಾಗಿದ್ರು, ಅವತಾರ ರೂಪ ತಾಳಿದ್ರು, ಎಲ್ಲ ಕಡೆ ಆತ ಅಭಿನ್ನನೆ, ಅವನ ಶಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ. ಅದನ್ನ ಹಾಕಿ ತಿಳ್ಕೊಳ್ಬೇಕು. ಅಗ್ನಿನ ಅಗ್ನಿ ಸಮಿಧ್ಯತೆ, ಅಗ್ನಿಯ ಒಂದು ರೂಪದಿಂದ ಮತ್ತೊಂದು ಅಗ್ನಿಯು ಪ್ರಜ್ವಲಿಸಲ್ಪಡುತ್ತದೆ ಅಂತ ಅರ್ಥ. ಹಾಗಾಗಿ ಅಲ್ಲಿ ಅದನ್ನು ಉದ್ಘಾಟನೆ ದೀಪ ಹಚ್ಚುವಾಗ, ಪರಮಾತ್ಮನಿಗೆ ದೀಪ ಹಚ್ಚುವಾಗ ಆ ಮಂತ್ರ ಅನ್ನುವಾಗ ಈ ದಾಸರಿ ಪದಗಳು, ಸ್ತ್ರೀಯರಾದರೆ ದಾಸರಿ ಪದಗಳನ್ನ ಅನ್ಬೇಕು, ಪುರುಷರಾದ್ರಂತೂ ಅಗ್ನಿನ ಅಗ್ನಿ ಸಮಿಧ್ಯತೆ ಅಂತ ಋಗ್ವೇದದ ಮಾತೇ ಹೇಳ್ತೀವಿ. ಅದನ್ನು ಹೇಳುವಾಗ ನಮ್ಮ ಗ್ರಹಿಕೆ ಏನಿರ್ತದೆ, ಋಗ್ವೇದದಾಗಲಿ ಯಜುರ್ವೇದ ಆಗಲಿ ಮೇಲ್ನೋಟಕ್ಕೆ ಏನೋ ಒಂದು ಕವನ ಕಣ್ಣಂಗೆ ಕಾಣಿಸ್ತದೆ. ಒಂದು ಅಗ್ನಿಯಿಂದ ಮತ್ತೊಂದು ಅಗ್ನಿ, ಒಂದು ದೀವಟಿಗೆಯಿಂದ ಮತ್ತೊಂದು ದೀವಟಿಗೆ, ಇಷ್ಟೇ ಕಾಣಿಸ್ತದೆ. ಅದು ಹಾಗಲ್ಲ. ಅಗ್ನಿ ಅಂದ್ರೆ ಪರಮಾತ್ಮ, ಅವನಿಂದಾಗಿ ಅದು ಒಂದು ಅರ್ಥನೂ ಹೇಳಿಬಿಟ್ರೆ ಗೊತ್ತಾಗ್ಬಿಡ್ತದೆ. ಅಗ್ನಿ ಅಂತ ಯಾಕೆ ಕರೀತಾರೆ ಪರಮಾತ್ಮನನ್ನ, ಅಥವಾ ಅಗ್ನಿಯನ್ನಾದ್ರೂ ಅಗ್ನಿ ಅಂತ ಯಾಕೆ ಕರೀತಾರೆ? ಅವು ಸಂಸ್ಕೃತ ಭಾಷೆಗೆ ಮಾತ್ರ ಸೀಮಿತವಾದ ವೈಶಿಷ್ಟ್ಯ. ಬೆಂಕಿಯನ್ನು ಬೆಂಕಿ ಅಂತೇವೆ. ಯಾಕೆ ಬೆಂಕಿ ಅಂತೀವಿ? ಬೇ ಅಂದ್ರೇನು, ಕಿ ಅಂದ್ರೇನು? ಏನೂ ಇಲ್ಲ. ಫೈರ್, ಎಫ್ ಅಂದ್ರೇನು, ಐ ಅಂದ್ರೇನು, ಆರ್ ಅಂದ್ರೇನು, ಇ ಅಂದ್ರೇನು? ಏನೂ ಇಲ್ಲ, ಅರ್ಥವೇ ಗೊತ್ತಾಗಲ್ಲ. ಆದರೆ ಅಗ್ನಿ ಅಂತಂದ್ರೆ ಅಗೀಗತವು ಧಾತುವಿನಿಂದ ಹುಟ್ಟಿದ್ದು ಅಗ್ನಿ ಶಬ್ದ. ಅದಕ್ಕೆ ನ ಪ್ರತ್ಯಯ. ಯಾವುದಕ್ಕೆ ಚಲನ ಇಲ್ಲವೋ ಆ ಚಲನರಹಿತವಾದ ವಸ್ತುವಿಗೆ ಚಲನ ಕೊಟ್ಟು ಅದನ್ನು ಮುನ್ನುಗ್ಗಿಸುವಂಥದ್ದು ಅಗ್ನಿ. ಅಗ್ನಿಯಿಂದನೇ ಅಗ್ನಿ ಕೆಳಗೆ ಹತ್ತಿದ್ರೆ ಮೇಲೆ ನೀರು ಕುದ್ದು ಬೇಳೆ ಅಕ್ಕಿ ಬೇಯ್ತವೆ, ಅದಕ್ಕೆ ಅಗ್ನಿ. ಅಗ್ನಿ ಇದ್ರೇ ಗಾಳಿ ಮುಂದುವರಿತದೆ, ವಾಹನಗಳ ಗಾಳಿ. ಅದು ಅಗ್ನಿ ಅಂದ್ರೆ ಒಂದಲ್ಲ ಒಂದು ರೂಪ. ಒಂದ್ ಕಡೆ ಜ್ವಾಲೆ ಇರ್ತದೆ, ಮತ್ತೊಂದು ಕಡೆ ಜ್ವಾಲೆ ಇಲ್ಲದೆ ಇರ್ಬೋದು. ಆ ಜ್ವಾಲೆಯನ್ನ ಶಕ್ತಿ ರೂಪವಾಗಿ ಮಾರ್ಪಾಡು ಮಾಡ್ತಾರೆ, ಕಂಬಸ್ಟನ್ ಅಂತಾರೆ, ಅದಕ್ಕೆ ಅಂತರ್ದಹನ ಕ್ರಿಯೆ ಅಂತಾರೆ. ಏನಿದ್ರು ಅಗ್ನಿದೆ ಮತ್ತೊಂದು ರೂಪಗಳಷ್ಟೇ, ಶಾಖ, ಜ್ವಾಲೆ, ಬಿಸಿ, ಇಷ್ಟೇ ರೂಪಗಳಷ್ಟೇ. ಹಾಗೆ ಚಲನರಹಿತವಾದಂತಹ ವಸ್ತುವಿಗೆ ಚಲನ ಕೊಡೋದ್ರಿಂದ ಅವನಿಗೆ ಅಗ್ನಿ ಅಂತ ಕರೀತಾರೆ. ಈ ಬೆಂಕಿಗೆ ವಸ್ತುತಃ ಈ ಬೆಂಕಿ, ಜಡ ಬೆಂಕಿ ಇದೆಯಲ್ಲ, ಆ ಜಡ ಬೆಂಕಿಗೆ ಚಲನ ಎಲ್ಲಿಂದ ಬಂತು? ಜಡ ವಸ್ತು ಅದು, ಅದಕ್ಕೆ ಚಲನ ಇಲ್ಲ. ಅದಕ್ಕೆ ಒಳಗೊಂದು ಚೇತನ ಇದ್ದಿದ್ರಿಂದಲೇ ಚಲನ ಬರಬೇಕು. ಅಗ್ನಿ ದೇವತಾ ಇದ್ದಾನೆ. ಅದಕ್ಕಾಗಿಯೇ ಈ ಒಂದು ಒಂದು ಚಿಂತನ, ಈ ಒಂದು ಅನುಸಂಧಾನ ಬೇರೆ ಕಡೆ ಇರೋದೇ ಇಲ್ಲ. ಅಗ್ನಿ ಸಾಕ್ಷಿಯಾಗಿ ಮದುವೆ ಅಂತಂತೀವಿ, ಬೆಂಕಿ ಸಾಕ್ಷಿಯಾಗಿ ಏನು ಮದುವೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ? ಬೆಂಕಿ ಜಡ ಆದ್ಮೇಲೆ ಆ ಬೆಂಕಿ ನಮ್ಮನ್ನೇನು ನೋಡ್ತದೆ? ಬೆಂಕಿ ನೋಡೋದೇ ಇಲ್ಲ. ಒಳಗಿರುವಂತ ಅಗ್ನಿದೇವ ನೋಡ್ತಾನೆ, ಒಳಗಿರುವಂತ ಪರಮಾತ್ಮ ನೋಡ್ತಾನೆ ಅಂತ ಅಗ್ನಿ ಸಾಕ್ಷಿಯಾಗಿ ಮದುವೆ ಅಂತೇವೆ. ಹೀಗೆ ಅಗ್ನಿ, ವಾಯು ಎಲ್ಲಾ ಶಬ್ದಕ್ಕೂ ಒಂದೊಂದು ಅರ್ಥ ಇದ್ದಿದ್ದೆ. ಅಗ್ನಿನ ಅಗ್ನಿ ಸಮಿಧ್ಯತೆ ಅಂತನ್ನುವಾಗ ಇದೆಲ್ಲ ನೆನ್ಪು ಮಾಡ್ಕೊಂಡ್ಬಿಟ್ರೆ ಪರಮಾತ್ಮ ಒಂದು ರೂಪದಿಂದ ಎಲ್ಲಾ ರೂಪಗಳು ಬಂದು ಬರ್ತಾ ಇವೆ, ನಿತ್ಯ ಬರ್ತಾನೆ ಇರ್ತಾವೆ, ಕೊನೆ ಅನ್ನೋದೇ ಇಲ್ಲ. ಹಿಂಗೆ ತಿಳ್ಕೊಂಡು ದೀಪ ಹಚ್ಚಬೇಕು ದೇವ್ರ ಮುಂದೆ ಹಚ್ಚುವಾಗ. ಅದು ಆ ಶಾಸ್ತ್ರದ ಅರ್ಥವನ್ನು ತಿಳ್ಕೊಂಡಂತೆ. ಹೇಗೆ ತಿಳ್ಕೊಳ್ಳೋದು ಅದನ್ನಂದ್ರೆ, ಸೌಪರ್ಣಿ ವರವಹನ. ಸೌಪರ್ಣಿ ಅಂದ್ರೆ ಗರುಡನ ಹೆಂಡತಿ, ಅವಳ ವರ ಅಂದ್ರೆ ಗಂಡ ಗರುಡ ವಾಹನ, ವೇದದಿಂದ ಪ್ರತಿಪಾದ್ಯ. ಯಾಕಂದ್ರೆ ಗರುಡ ವೇದಕ್ಕೆ ಅಭಿಮಾನಿ. ಆ ಮೂಲಕ ಅವನು ತಿಳ್ಕೊಂಡ್ಬಿಟ್ರೆ ನಮಗೆ ಈ ಎಲ್ಲ ವೇದವಾಕ್ಯದ ಅರ್ಥ ಸುಲಭವಾಗಿ ತಿಳಿಯುತ್ತದೆ. ಇಲ್ಲದೇ ಇದ್ರೆ ಸುಮ್ಮನೆ ವೇದ ಒಂದು ಕವನ ಕಣ್ಣಂಗೆ, ಯಾರೋ ದನ ಕಾಯೋರು, ನೀರು ತರೋ ಹೆಣ್ಮಕ್ಳು, ಇಷ್ಟೆಲ್ಲ ವೇದ ಸೀಮಿತ ಆಗಿಬಿಡ್ತದೆ ಅನ್ನುವಲ್ಲಿಗೆ ಹರಿಕಥಾಮೃತ ಸಾರದ 14ನೇ ಜೀವನ ಪ್ರಕ್ರಿಯಾ ಸಂಧಿ ಏನಿದೆ ಅದು 26ನೇ ಶ್ಲೋಕ. ಒಟ್ಟಾರೆ ಪದ್ಯಗಳಲ್ಲಿ 438ನೇ ಪದ್ಯದೊಂದಿಗೆ ಇವತ್ತಿನ ಈ ಶ್ರವಣ ಸಮಾಪ್ತಿಯನ್ನು ಕಂಡಿದೆ.